ಇವತ್ತು ರಥಯಾತ್ರೆ ಬಗ್ಗೆ ಚರ್ಚೆ ಮಾಡೋಣ. ರಥಯಾತ್ರೆ ವಿಶೇಷವಾಗಿ ಗೌಡಿಯ ಪರಂಪರೆಯಲ್ಲಿ ಏನು ವಿಶೇಷ ಇದೆ, ಅದರಲ್ಲಿ ಅದರ ಹಿನ್ನೆಲೆ ಏನು, ಅದರಷ್ಟೇ ಅಲ್ಲ, ಶ್ರೀ ಚೈತನ್ಯ ಮಹಾಪ್ರಭು ಅವರ ಕೊಡುಗೆ, ಕಾಂಟ್ರಿಬ್ಯೂಷನ್ ಈ ರಥಯಾತ್ರೆಯಲ್ಲಿ. ಆಮೇಲೆ ಭಕ್ತರಿಗೆ ವಿಶೇಷವಾಗಿ ರಥಯಾತ್ರೆಯನ್ನು ನಾವು ಯಾವ ದೃಷ್ಟಿಕೋನದಿಂದ ನೋಡಬೇಕು ಅದೆಲ್ಲವನ್ನು ಚರ್ಚೆ ಮಾಡೋಣ. ಆಮೇಲೆ ಶ್ರೀ ಚೈತನ್ಯ ಮಹಾಪ್ರಭುನು ರಥಯಾತ್ರೆಯಲ್ಲಿ ಭಾಗವಹಿಸ್ತಿದ್ದಾರೆ. ಜಗನ್ನಾಥ್ ಕೂತ್ಕೊಂಡು ರಥಯಾತ್ರಾ ಶ್ರೀ ಚೈತನ್ಯ ಮಹಾಪ್ರಭುನ ನೋಡ್ತಾ ಇದ್ದಾರೆ. ಇವರಿಬ್ಬರ ನಡುವಂತಹ ವಿಶೇಷ ಭಾವನೆಗಳ ಏನು ನಡೀತಾ ಇದೆ ಅದೆಲ್ಲವನ್ನು ನಾವು ಇವತ್ತು ಚರ್ಚೆ ಮಾಡೋಣ. ಆಮೇಲೆ ನಾನು ಮುಂದಿನ ವಾರ ಚರ್ಚೆ ಮಾಡ್ತೀನಿ ಶ್ರೀ ಚೈತನ್ಯ ಮಹಾಪ್ರಭುವರ ಅವರ ವಿಶೇಷವಂತ ಲೀಲೆಗಳು ಜಗನ್ನಾಥಪುರಿನಲ್ಲಿ ಏನಾಯಿತು, ಅದು ಭಕ್ತರಿಗೆ ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ನಾನು ಹಿಂದಿನ ವಾರನೂ ಹೇಳ್ತಾ ಇದ್ದೆ, ಇದನ್ನು ಮತ್ತೆ ಒಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ. ನಮ್ಮ ಸಂಪ್ರದಾಯ ಇದೆಯಲ್ಲ, ಅದರ ಮಹಿಮೆ ಗರಿಮೆ ಅಂತ ಹೇಳಿದ್ರೆ ಗ್ಲೋರಿ. ಇದರ ಮಹಿಮೆ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾವು ಡೈಮಂಡ್ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಗ್ಲಾಸ್ ಪೀಸ್ಗಾಗಿ ಬೇರೆ ಬೇರೆ ಕಡೆ ಹುಡುಕ್ತಾ ಇರ್ತೀವಿ. ಡೈಮಂಡು ಕೆಲವು ಬಾರಿ ಕೊಳೆ ಇರೋದ್ರಿಂದ ಅದು ಶೈನ್ ಆಗದೆ ಇರ್ಬೋದು, ಆದರೆ ಗ್ಲಾಸ್ ಪೀಸ್ ಶೈನ್ ಆಗ್ತದೆ. ನಮಗನ್ಸುತ್ತೆ ಅಲ್ಲಿ ಹೋಗೋಣ ಕೇಳೋಣ, ಅಲ್ಲಿ ಬೇರೆ ಬೇರೆ ಕಡೆ ಕೇಳೋಣ ಅಂತ ಅನ್ನಿಸ್ಬೋದು. ಯಾಕೆ ಅಂತ ಹೇಳಿದ್ರೆ, ನಮಗೆ ಹೇಳ್ತಾರಲ್ಲ, ಹಿತ್ತಲಿನ ಗಿಡ ಏನು ಹೇಳ್ತಾರೆ, ಮದ್ದಲ್ಲ ಅಂತ ಹೇಳ್ತಾರೆ. ಆದರೆ ಅದು ಮದ್ದು, ಆದರೆ ನಮ್ಗೆ ಅನ್ಸುತ್ತೆ ಅದು ಮದ್ದಲ್ಲ ಅಂತ. ಸೊ ಅದಕ್ಕೋಸ್ಕರ ನಾವು ನಮ್ಮ ಸಂಪ್ರದಾಯದ ಯಾವುದರಲ್ಲಿ ನಾವು ಜೋಡಣೆ ಆಗಿದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಆದರೂ ತಿಳ್ಕೊಂಡ್ರೆ, ಎಷ್ಟು ಉನ್ನತವಾಗಿರುವಂತಹ ತತ್ವ, ಉನ್ನತವಾಗಿರುವಂಥ ಭಾವ, ಅದೆಲ್ಲವನ್ನು ತುಂಬ ಸುಲಭವಾಗಿ ಶ್ರೀ ಚೈತನ್ಯ ಮಹಾಪ್ರಭು ಕೊಡ್ತಾ ಇದ್ದಾರೆ ನಮಗೆ. ಇದೆಲ್ಲವನ್ನು ಯಾಕೆ ಚರ್ಚೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಗೌಡಿಯ ಪರಂಪರೆಯಲ್ಲಿ ನಾವು ಎಲ್ಲಿ ಕನೆಕ್ಟ್ ಆಗಿದ್ದೀರಾ ಅದ್ರ ಮೇಲೆ ಶ್ರದ್ಧೆ ಮೂಡಬೇಕು. ಶ್ರದ್ಧೆ ಮೂಡಿಲ್ಲ ಅಂತ ಹೇಳಿದ್ರೆ, ಆ ರುಚಿಗೋಸ್ಕರ ಬೇರೆ ಬೇರೆ ಕಡೆ ನಾವು ಮತ್ತೆ ತಿರ್ಗ್ತೀವಿ. ಆಯಿತು, ಈಗ ನಾನು ರಥಯಾತ್ರೆಯ ಬಗ್ಗೆ ಚರ್ಚೆ ಮಾಡ್ತೀನಿ. ಇದು ಸ್ಕಂದ ಪುರಾಣದಲ್ಲಿ ರಥಯಾತ್ರೆ ಬಗ್ಗೆ ಎಷ್ಟೊಂದು ಮಹಿಮೆ ಇದೆ. ನಾನು ಕೆಲವು ಶ್ಲೋಕ ಹೇಳ್ತೀನಿ, ತಾವೆಲ್ಲರೂ ನನ್ನ ಹಿಂದೆ ಹೇಳಿ. ಸತ್ಯಂ ಸತ್ಯಂ ಪುನಃ ಸತ್ಯಂ ಪ್ರತಿಜಾನೆ ದ್ವಿಜೋತ್ತಮಃ ನಾಥ ಶ್ರೇಯ ಪರೋ ವಿಷ್ಣುರ್ ಉತ್ಸವ ಶಾಸ್ತ್ರ ಸಮ್ಮತಃ ಯಥಾ ರಥ ವಿಹಾರೋಯಂ ಮಹಾವೇದಿ ಮಹೋತ್ಸವಃ. ತುಂಬ ಸುಲಭವಾಗಿದೆ. ಸಂಸ್ಕೃತ ಶ್ಲೋಕ ಇರ್ಬೋದು, ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಸುಲಭ ಇದೆ. ಸತ್ಯಂ ಸತ್ಯಂ ಪುನಃ ಸತ್ಯಂ ಅಂದ್ರೇನು? ನಾನು ಹೇಳ್ತಾ ಇರೋದು ಅಪ್ಪಟ ಸತ್ಯ, 3 ಬಾರಿ ಹೇಳ್ತಾ ಇದ್ದಾರೆ. ಪುನಃ ಸತ್ಯಂ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಏನು? ಪ್ರತಿಜಾನೇ ದ್ವಿಜೋತ್ತಮ ನಾಥ ಶ್ರೇಯ ಪರೋ ವಿಷ್ಣುರ್ ಉತ್ಸವ ಶಾಸ್ತ್ರ ಸಮ್ಮತಃ. ಹೇಳ್ತಾ ಇದ್ದಾರೆ, ಈ ಉತ್ಸವ ಇದೆಯಲ್ಲ, ಯಾವ ಉತ್ಸವ ಇದು? ರಥಯಾತ್ರಾ ಮಹೋತ್ಸವ. ಈ ಉತ್ಸವ ವಿಷ್ಣುವಿಗೆ ತುಂಬ ಪ್ರಿಯವಾಗಿದೆ, ತುಂಬ ಪ್ರಿಯವಾಗಿದೆ. ಇದಕ್ಕಿಂತ ಮಿಗಿಲಾಗಿರೋದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಯಥಾ ರಥ ವಿಹಾರೋಯಂ ಮಹಾವೇದಿ ಮಹೋತ್ಸವ. ಮಹಾವೇದಿ ಯಾವುದು? ನಾ ಹಿಂದಿನ ವಾರ ಹೇಳಿದ್ದೆ. ಮಹಾವೇದಿ ಯಾವುದು? ಗುಂಡಿಚ ಮಂದಿರಲ್ಲಿದೆ. ಆಮೇಲೆ ನೀಲಾಚಲ್ ಮಂದಿರದಲ್ಲಿರುವಂಥ ವೇದಿಕೆ ಯಾವುದು? ರತ್ನವೇದಿ. ವೆರಿ ಗುಡ್. ಸೊ ಶ್ರೀ ಜಗನ್ನಾಥ್ ಅವರು ರತ್ನವೇದಿಯಿಂದ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಮಹಾವೇದಿಗೆ ಹೋಗ್ತಾ ಇದ್ದಾರೆ. ಈ ಉತ್ಸವ ಇದೆಯಲ್ಲ, ಈ ಉತ್ಸವ ತುಂಬ ವಿಶೇಷವಾಗಿದೆ ಮತ್ತು ತುಂಬ ಪ್ರಿಯಕರವಾಗಿದೆ. ಯಾರಿಗೆ? ಕೃಷ್ಣನಿಗೆ. ಇದು ಸ್ಕಂದ ಪುರಾಣದಲ್ಲಿ ಬರ್ತದೆ. ಈಗ ನಾನು ಮತ್ತೊಂದು ಹೇಳ್ತೇನೆ ನಿಮಗೆ. ಯಾರು ಡೋಲೆ ಚ ಡೋಲ ಗೋವಿಂದಂ ಚಾಪೇಶ್ಚ ಮಧುಸೂದನಂ ರಥೇತು ವಾಮನಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ಯಾರು
ಭಗವಂತ ಗೋವಿಂದನ ಡೋಲೇಚ ಡೋಲ ಗೋವಿಂದಂ ಅಂದರೆ ಭಗವಂತ ಜೋಕಾಲಿನಲ್ಲಿ ಸ್ವಿಂಗಿಂಗ್ ಪಾಸ್ ಟೈಮ್ಸ್ ಅಂತ ಹೇಳ್ತಾರೆ. ಅದು ಸಾಮಾನ್ಯವಾಗಿ ವಸಂತ ಋತುವಿನಲ್ಲಿ, ಶರದ್ ಋತುವಿನಲ್ಲಿ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಭಗವಂತ ರಾಧಾಕೃಷ್ಣನನ್ನ ಜೋಕಾಲಿನಲ್ಲಿ ಹಾಡಿ ಇಟ್ಟು ಅವರನ್ನು ಅಲಗಾಡಿಸ್ತಾರೆ. ಆಮೇಲೆ ಚಾಪೇಶ್ಚ ಮಧುಸೂದನಂ, ಭಗವಂತನ ಮಧುಸೂದನನ ನೀರಿನ ಮೇಲೆ ವಿಹಾರ. ಈ ವಿಹಾರ ಬೋಟ್ ಪಾಸ್ ಟೈಮ್ಸ್ ಅಂತ ಹೇಳ್ತಾರೆ. ಆಮೇಲೆ ಇವು ಎರಡು, ಮೂರನೇದು ರಥೇತು, ರಥದಲ್ಲಿರುವಂತಹ ವಾಮನಂ ದೃಷ್ಟ ಪುನರ್ಜನ್ಮನ ವಿದ್ಯತೆ. ಏನಾಗ್ತದೆ, ಯಾರು ಇದರಲ್ಲಿ ಭಗವಂತನನ್ನ ದರ್ಶನ ಮಾಡ್ತಾರೆ ಅವ್ರಿಗೆ ಪುನರ್ಜನ್ಮ ಅನ್ನೋಂಥದ್ದಿಲ್ಲ, ಬರೀ ದರ್ಶನ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ. ಇದಿಷ್ಟೇ ಅಲ್ಲ, ನಾನು ಮತ್ತೊಂದು ಇದು ನೋಡಿ, ಇನ್ನೂ ತುಂಬಾ ಅದ್ಭುತವಾಗಿದೆ. ರಥಸ್ಥಿತಂ ವ್ರಜಂತಂ ತಂ ಮಹಾವೇದಿ ಮಹೋತ್ಸವೇ ಯೇ ಪಶ್ಯಂತಿ ಮುದಾ ಭಕ್ತ್ಯಾ ವಾಸಸ್ತೇಷಾಂ ಹರೇ ಪದೇ. ಹೇಳ್ತಾರೆ, ರಥಸ್ಥಿತಂ ವ್ರಜಂತಂ, ಯಾರು ಭಗವಂತನನ್ನ ರಥಸ್ಥಿತದಲ್ಲಿ ಆಗಿದ್ದಾರೆ, ಆಮೇಲೆ ಅವರು ಮಹಾವೇದಿನಲ್ಲಿ ಅವ್ರನ್ನ ಕರ್ಕೊಂಡೋಗಿದ್ದಾರೆ. ಯೇ ಪಶ್ಯಂತಿ ಮುದಾ ಭಕ್ತ್ಯ, ಭಕ್ತರು ಇದನ್ನು ನೋಡಿ ಯಾವಾಗ ಸಂತೋಷ ಪಡ್ತಾರೆ, ವಾಸಸ್ತೇಷಾಂ ಹರೇ ಪದೇ, ಅವರಿಗೆ ಎಲ್ಲಿ ವೈಕುಂಠದಲ್ಲಿ ವಾಸ ನಿಶ್ಚಿತ ಅಂತ ಹೇಳ್ತಾರೆ. ಅಂದರೆ ನೋಡಿ, ಭಗವಂತ ಯಾಕೆ ಇಷ್ಟೊಂದು ಮಹಿಮೆ ಕೊಟ್ಟಿದೆ. ಭಗವಂತನಿಗೆ ಒಂದೊತ್ತೊಂದು ಹೆಸರಿದೆ, ಉತ್ಸವ ಪ್ರಿಯ ಅಂತ. ಭಗವಂತನಿಗೆ ಎಲ್ಲ ಹಬ್ಬಗಳು ತುಂಬ ಇಷ್ಟ. ಯಾಕೆ ಭಗವಂತನಿಗೆ ಹಬ್ಬಗಳು ಇಷ್ಟ? ಯಾರಾದ್ರೂ ಹೇಳ್ಬೋದು? ವೆರಿ ಗುಡ್, ಎಲ್ಲರೂ ಚಪ್ಪಾಳಿ ತಟ್ಟಿ ಮಾತಾಜಿಗೆ. ಯಾಕೆ ಅಂದರೆ ಭಕ್ತರೆಲ್ಲರೂ ಒಟ್ಟುಗೂಡಿ ಬರ್ತಾರೆ. ಹಬ್ಬ ಇಲ್ಲ ಅಂದರೆ ಎಲ್ಲರೂ ಒಟ್ಟಿಗೆ ಬರೋದಿಲ್ಲ, ಹೌದಲ್ಲ? ನೋಡಿ, ಸಂಡೇ ಪ್ರೋಗ್ರಾಮ್ ಹಾಲ್ ಎಷ್ಟು ಫಿಲ್ ಆಗಿರುತ್ತೆ, ಹಬ್ಬ ಬಂದರೆ ಎಷ್ಟು ಫಿಲ್ ಆಗುತ್ತೆ. ನಮ್ಮ ಓಪನಿಂಗ್ ಟೈಮಲ್ಲಿ ಎಷ್ಟು ಜನ ಬಂದಿದ್ರು? ಸುಮಾರು 600, 700, 800 ಜನ ಬಂದಿದ್ರು, ಹೌದಲ್ಲ? ಜನ್ಮಾಷ್ಟಮಿಗೆ 1000 ಜನ ಬರ್ತಾರೆ. ಹಬ್ಬ ಮಾಡಿದ್ರೆ ಏನಾಗ್ತಾರೆ? ಭಕ್ತರೆಲ್ಲರೂ ಒಟ್ಟುಗೂಡಿ ಬರ್ತಾರೆ. ಆಮೇಲೆ ಹೊಸ ಜನ ಬರ್ತಾರೆ. ಅದಷ್ಟೇ ಅಲ್ಲ, ಭಕ್ತರೆಲ್ಲರೂ ಒಟ್ಟುಗೂಡಿ ಸೇವಾ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಎಲ್ಲರೂ ಒಟ್ಟೊಟ್ಟಿಗೆ ಅವ್ರವ್ರ ಮನೆಯಲ್ಲಿ, ಅವ್ರವ್ರ ರೂಮಲ್ಲಿ, ಇಲ್ಲ ಅವ್ರವ್ರ ಗುಡಿಸಲಿನಲ್ಲಿ, ಕುಟೀರದಲ್ಲಿ ಎಲ್ಲರೂ ಒಟ್ಟೊಟ್ಟಿಗೆ ಒಬ್ಬೊಬ್ಬರೇ ಇರ್ತಾರೆ. ಆದರೆ ಭಗವಂತನಿಗೆ ಆ ರೀತಿ ನೋಡಿದ್ರೆ ಖುಷಿ ಆಗೋದಿಲ್ಲ. ಅವ್ರಿಗನ್ಸುತ್ತೆ ಇವರೆಲ್ಲ ಜ್ಞಾನ ಯೋಗಿಗಳು ಮಾಡ್ತಾರೋಗೆ ಯೋಗಿಗಳು, ಅವರೆಲ್ಲ ಅರಣ್ಯದಲ್ಲಿ ಒಬ್ಬೊಬ್ಬರೇ ಇದ್ದಾರೆ. ಆದರೆ ಭಗವಂತನಿಗೆ ಏನನ್ಸುತ್ತೆ, ಎಲ್ಲರೂ ಒಟ್ಟಿಗೆ ಬಂದರೆ ಎಲ್ಲರೂ ಕೂತ್ಕೊಂಡು ಜಪ ಮಾಡ್ತಾರೆ, ಕೀರ್ತನ ಮಾಡ್ತಾರೆ, ಶ್ರವಣ ಕೀರ್ತನ ಮಾಡ್ತಾರೆ. ಇದರಿಂದ ಭಗವಂತನಿಗೆ ತುಂಬ ಸಂತೋಷ ಆಗುತ್ತೆ. ಅದಕ್ಕೋಸ್ಕರ ಭಗವಂತನಿಗೆ ಆಗಾಗ ಭಗವಂತ ನೋಡಿ ಹಬ್ಬಗಳಿಟ್ಟಿರ್ತಾರೆ. ಪ್ರತಿ ತಿಂಗಳು ಒಂದೊಂದು ಆಲ್ಮೋಸ್ಟ್ ಹಬ್ಬ ಇದೆ, ಹೌದಲ್ಲ? ಸೊ ಭಗವಂತನಿಗೆ ಭಕ್ತರು ಒಟ್ಟುಗೂಡಿ ಬಂದರೆ ತುಂಬ ಖುಷಿ. ಅದಕ್ಕೋಸ್ಕರ. ಆದರೆ ಭಕ್ತರೆಲ್ಲರೂ ಬೇರೆ ಬೇರೆ ಆದರೆ ಏನಾಗುತ್ತೆ, ಭಗವಂತನಿಗೆ ಬೇಜಾರಾಗ್ಬಿಡುತ್ತೆ. ಹೇಗೆ ತಂದೆ ತಾಯಿ ಇದ್ದಾಗೆ, ತಂದೆ ತಾಯಿಗೆ ಅವ್ರ ಮಕ್ಕಳು ಎಲ್ಲರೂ ಒಟ್ಟಿಗೆ ಇದ್ರೆ ಏನಾಗುತ್ತೆ, ಖುಷಿ ಆಗುತ್ತೆ. ಅದೇ ರೀತಿ ಭಕ್ತರೆಲ್ಲರೂ ಒಟ್ಟುಗೂಡಿ ಇದ್ದರೆ, ಅವ್ರು ಜಗಳ ಆಡ್ತಾ ಇದ್ರೆ ಭಕ್ತರೆಲ್ಲರೂ ಪರಸ್ಪರ, ಭಗವಂತನಿಗೆ ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ಪ್ರೀತಿಯ ಸಂಬಂಧ ಇರಬೇಕು ಭಕ್ತರ ನಡುವೆ. ಆಮೇಲೆ ಮೈತ್ರಿ ಸಂಬಂಧ ಇರಬೇಕು, ಭಗವಂತನ ಜೊತೆ ಪ್ರೇಮ ಇರಬೇಕು. ಇದು ಮಧ್ಯಮ ಭಕ್ತನ ಒಂದು ಲಕ್ಷಣ ಹೇಳ್ತಾರೆ. ಈಶ್ವರೇತ ದಧಿನೇಶು ಬಾಲಿಶೇಷು ದ್ವಿಸಚ್ಚ ಪ್ರೇಮ ಮೈತ್ರಿ ಕೃಪಾಪೇಕ್ಷ ಯಃ ಕರೋತಿ ಸ ಮಧ್ಯಮ. ಭಕ್ತರು ಈ 4 ಗುಣಗಳನ್ನು ಹೊಂದುತ್ತಾರೆ. ಯಾವುದದು? ಪ್ರೇಮ, ಮೈತ್ರಿ, ಕೃಪಾ, ಉಪೇಕ್ಷ. ಪ್ರೇಮ ಯಾರ ಜೊತೆ ಇರಬೇಕು? ಭಗವಂತನ ಜೊತೆ. ಮೈತ್ರಿ ಯಾರ ಜೊತೆ ಇರಬೇಕು? ಭಕ್ತರ ನಡುವೆ ಇರಬೇಕು. ಕೃಪಾ ಯಾರಿಗೆ ಇರಬೇಕು? ಯಾರ ಮೇಲೆ? ಯಾರು ಮುಗ್ಧರಿರ್ತಾರೆ, ಭಕ್ತರಾಗಿಲ್ಲ ಇನ್ನು, ಅವ್ರ ಮೇಲೆ.
ಆಮೇಲೆ ಉಪೇಕ್ಷಾ, ಯಾರು ಅಭಕ್ತರಿರ್ತಾರೆ ಮತ್ತು ಯಾರು ದ್ವೇಷಿಗಳಿರ್ತಾರೆ ಅವರಿಂದ ದೂರ ಇರಬೇಕು. ಇದನ್ನ ಭಗವಂತ ಹೇಳ್ತಾ ಇದ್ದಾರೆ. ಆಯಿತು, ಈಗ ನಾನು ತಮ್ಮೆಲ್ಲರಿಗೂ ರಥಯಾತ್ರಾ ಶ್ರೀ ಚೈತನ್ಯ ಮಹಾಪ್ರಭು ಹೇಗೆ ಪವರ್ ಆಯಿತು. ಓಕೆ, ಈಗ ರಥಯಾತ್ರೆ ಶ್ರೀ ಚೈತನ್ಯ ಮಹಾಪ್ರಭು ಹೇಗೆ ಆಚರಣೆ ಮಾಡಿದ್ರು ಅದನ್ನು ಚರ್ಚೆ ಮಾಡೋಣ. ರಥಯಾತ್ರೆ ಆಗುತ್ತೆ ಎಲ್ಲ ಕಡೆ, ಆದರೆ ರಥಯಾತ್ರೆಯ ಮಹಿಮೆ ತಿಳ್ಕೊಂಡಿರೋರು ತುಂಬ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ರಥಯಾತ್ರೆ ತುಂಬ ವಿಶೇಷವಾಗಿರುವಂಥದ್ದು ಮತ್ತು ತುಂಬ ಗೂಢವಾಗಿರುವಂತಹ ಲೀಲೆ. ಗೂಢ ಅಂತ ಹೇಳಿದ್ರೆ ಇದೊಂದು ರಹಸ್ಯ ಇದ್ದ ಹಾಗೆ. ಯಾಕೆ ರಹಸ್ಯ? ಯಾಕೆಂದ್ರೆ ಮೊದಲೇ ಜಗನ್ನಾಥನ ರೂಪ ನೋಡಿದ್ರೆ ಒಂದು ರಹಸ್ಯ ಅನ್ಸುತ್ತೆ. ಅದೆಲ್ಲ ಜಗನ್ನಾಥನ ರೂಪನೇ, ಅದರ ಹಿಂದೆ ಏನು ಲಾಜಿಕ್, ಯಾಕೆ ಇಷ್ಟು ದೊಡ್ಡ ಕಣ್ಣಿದೆ ಅದು ತಿಳ್ಕೊಳ್ಳೋದೇ ಒಂದು ರಹಸ್ಯ ಇದೆ. ಆಮೇಲೆ ಕೈಗಳಿಲ್ಲ, ಸರಿಯಾಗಿ ಕಾಲುಗಳು ಇಲ್ಲ, ಅದೊಂದು ರಹಸ್ಯ ಅನ್ಸುತ್ತೆ. ಆಮೇಲೆ ಯಾಕೆ ಸಾಮಾನ್ಯವಾಗಿ ಎಲ್ಲ ವಿಗ್ರಹಗಳು ಮಂದಿರದ ಒಳಗಡೆ ಇರ್ತಾರೆ, ಮಂದಿರದಿಂದ ಯಾರು ಆಚೆ ಬರೋದಿಲ್ಲ, ಆದರೆ ಇದ್ಯಾಕೆ ಸ್ಪೆಷಲ್? ಈ ಭಗವಂತ ಆ ಮಂದಿರದಿಂದ ಆಚೆ ಬರ್ತಾ ಇದ್ದಾರೆ. ಬೇರೆ ಯಾವ್ದಾದ್ರು ಮಂದಿರದಲ್ಲಿ ನೋಡಿದ್ರಿ ನೀವು ಮೂಲ ವಿಗ್ರಹ ಆಚೆ ಬರೋದು? ಯಾವ ಮಂದಿರದಲ್ಲೂ ಇರೋದಿಲ್ಲ. ಮಂದಿರದಿಂದ ಯಾವ ವಿಗ್ರಹ ಆಚೆ ಬರುತ್ತೆ? ಉತ್ಸವ ವಿಗ್ರಹ ಬರುತ್ತೆ, ಇಲ್ಲ ವಿಜಯ ವಿಗ್ರಹ ಅಂತ ಹೇಳ್ತಾರೆ, ಇದು ಆಚೆ ಬರುತ್ತೆ. ಆದರೆ ಜಗನ್ನಾಥಪುರಿ ಮಂದಿರ ಇದೆಯಲ್ಲ, ಇದೊಂದೇ ಮಂದಿರ, ಮೂಲ ವಿಗ್ರಹನೇ ಆಚೆ ಬರ್ತಾರೆ. ಸೊ ಯಾಕೆ? ಅದಕ್ಕೋಸ್ಕರ ರಥಯಾತ್ರೆ ಅನ್ನುವಂಥದ್ದು ತುಂಬ ಗೂಢವಾಗಿರುವಂತಹ ಲೀಲೆ. ನಾನು ಈಗ ಜಗನ್ನಾಥನ ರೂಪ ಯಾಕೆ ಆ ರೀತಿ ಇದೆ ಅಂತ ಹೇಳೋದಿಲ್ಲ, ಇದನ್ನು ನಾವು ಹಿಂದಿನ ವರ್ಷ ಎಲ್ಲ ಚರ್ಚೆ ಮಾಡಿದ್ವಿ. ಇವತ್ತು ನಾನು ಏನು ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ರೆ ರಥಯಾತ್ರೆಯ ಮಹಿಮೆಯ ಬಗ್ಗೆ. ಭಗವಂತ ಯಾಕೆ ಆಚೆ ಬರ್ತಾ ಇದ್ದಾರೆ? ಸಾಮಾನ್ಯವಾಗಿ ನಾರದ ಮುನಿ ಜಗನ್ನಾಥನ ಕೃಷ್ಣ, ಬಲರಾಮ್ ಮತ್ತು ಸುಭದ್ರ ಇವರ ತುಂಬ ಭಾವದ ಆವೇಶದಲ್ಲಿ ಬಂದಿರುವಂತಹ ಅಷ್ಟವಿಕಾರಗಳ ಆ ರೂಪವನ್ನು ನೋಡಿ ನಾರದ ಮುನಿಗೆ ಅನ್ನಿಸ್ತು, ಈ ಭಗವಂತನನ್ನು ಕಲಿಯುಗದಲ್ಲಿ ಬರಬೇಕು. ಅವ್ರು ಬಂದು ಪ್ರಾರ್ಥನೆ ಕೇಳಿದ್ರು ಕೃಷ್ಣನಿಗೆ. ಏನು ವರ ಬೇಕು ಅಂತ ಕೇಳಿದ್ರು. ಯಾರು ಕೇಳಿದ್ದು? ಕೃಷ್ಣ ಕೇಳಿದ್ರು ಏನು ವರ ಬೇಕು? ನಾರದ ಮುನಿ. ಆಗ ನಾರದ ಮುನಿ ಹೇಳಿದ್ರು, ಈ ರೂಪ ನಾನು ನೋಡಿದ್ದೀನಲ್ಲ ನಿಮ್ಮದು, ಈ ಜಗನ್ನಾಥ್, ಬಲದೇವ್, ಸುಭದ್ರ, ಆ ರೂಪ ಇದೆಯಲ್ಲ, ಈ ರೂಪ ನಾನು ಎಲ್ಲೂ ನೋಡಿಲ್ಲ. ಎಷ್ಟು ಅವತಾರಗಳನ್ನು ನೋಡಿದ್ದೀನಿ, ಆದರೆ ಈ ಅವತಾರ, ಈ ರೂಪ ಇದೆಯಲ್ಲ, ಇದು ತುಂಬ ವಿಶೇಷವಾಗಿದೆ. ಅದಕ್ಕೋಸ್ಕರ ಯಾಕೆಂದರೆ ಈ ರೂಪ ಕೃಷ್ಣ ಭಾವ ಆವೇಶದಲ್ಲಿದ್ದಾರೆ, ಮಹಾಭಾವ ಪ್ರಕಾಶದಲ್ಲಿದ್ದಾರೆ, ಮಹಾಭಾವದಲ್ಲಿದ್ದಾರೆ ಅವರು. ಮಹಾಭಾವ ಅಂದರೆ ಏನು? ಮಹಾಭಾವ ಅಂದರೆ ಏನರ್ಥ? ಮಹಾಭಾವ್ ಅರ್ಥ ಏನು ಕೇಳಿರ್ಬೋದಲ್ಲ? ಮಹಾಭಾವ್. ಭಾವ ಅಂತ ಹೇಳಿದ್ರೆ ಏನು? ಭಾವ ಎಲ್ಲರೂ ಕೇಳಿದ್ರಿ ಶಬ್ದ? ಏನು ಭಾವ ಅಂತ ಹೇಳಿದ್ರೆ? ಆಯಿತು, ಎಮೋಷನ್. ಆದರೆ ಭಾವನೆ, ಭಕ್ತಿಯ ಸಿದ್ಧಾಂತದಲ್ಲಿ ಭಾವ ಅನ್ನೋಂಥ ಶಬ್ದ ಬರುತ್ತಲ್ಲ, ಇದು ಒಂದು ಭಕ್ತಿಯ ಪ್ರೇಮ ಅನ್ನುವಂಥದ್ದು ಉನ್ನತವಾಗಿರುವಂತಹ, ಸಂಪೂರ್ಣವಾಗಿ ಪರಿಪೂರ್ಣವಾಗಿರುವಂತಹ ಸ್ಟೇಜ್. ಅದರ ನೆಕ್ಸ್ಟ್ ಸ್ಟೇಜ್ ಅದು ಭಾವ. ಆದರೆ ಮಹಾಭಾವ ಅಂತ ಹೇಳ್ತಾರಲ್ಲ, ಈ ಮಹಾಭಾವ ಅನ್ನುವಂಥದ್ದು ಪ್ರೇಮದ ಉನ್ನತವಾಗಿರುವಂತಹ, ಇನ್ನೂ ಮಿಗಿಲಾಗಿರುವಂತಹ ಭಾವನೆಗಳು. ಅಂದರೆ ಪ್ರೇಮದ ಉನ್ನತವಾಗಿರುವಂತಹ ಸ್ತರ ಇದು. ಶ್ರೀಕೃಷ್ಣ, ಶ್ರೀಮತಿ ರಾಧಾರಾಣಿ, ಸುಭದ್ರಮಯ್ಯ, ಬಲರಾಮ್ ಇವರೆಲ್ಲರೂ ಆ ಮಹಾಭಾವವನ್ನು ಅನುಭವ ಮಾಡ್ತಾ ಇದ್ರು. ಅನುಭವ ಮಾಡ್ತಾ ಇರುವಾಗ ಅವರ ಶರೀರದಲ್ಲಿರುವಂತಹ ರೂಪನೇ ಬದಲಾವಣೆ ಆಗೋಯ್ತು. ಈ ರೂಪ ಬದಲಾವಣೆ ಆಗಿರುವಂತಹ ರೂಪ ಇದೆಯಲ್ಲ, ಅದು ಜಗನ್ನಾಥ್, ಬಲದೇವ್, ಸುಭದ್ರ. ಅದಕ್ಕೋಸ್ಕರ
ನಾರದ ಮುನಿ ಕೇಳಿದ್ರು, ಈ ರೂಪ ಜಗತ್ತಿನೆಲ್ಲರಿಗೂ ಗೊತ್ತಾಗಬೇಕು, ಇದರ ಮಹಿಮೆ ಏನು ಅಂತ. ಅದಕ್ಕೋಸ್ಕರ ದಯವಿಟ್ಟು ಈ ರೂಪದಲ್ಲಿ ನೀವು ಭೂಮಿಯ ಮೇಲೆ ನೀವು ಅವತರಿಸಿ ಅಂತ ಕೇಳ್ತಾರೆ. ಆಗ ಭಗವಂತ ಹೇಳ್ತಾರೆ, ಎಸ್, ನಾನು ಅವತರಿಸ್ತೀನಿ. ಒಬ್ಬ ರಾಜ ಇಂದ್ರದ್ಯುಮ್ನ ಅಂತ ಬರ್ತಾನೆ. ಆ ರಾಜ ಇಂದ್ರದ್ಯುಮ್ನ ಬಂದಾಗ ಅವನು ನನ್ನ ಮಹಾನ್ ಭಕ್ತ, ಅವನ ಮೂಲಕ ನಾನು ಈ ಜಗತ್ತಿನಲ್ಲಿ ಅವತರಿಸ್ತೀನಿ ಅಂತ ಹೇಳಿ ಶ್ರೀ ಚೈತನ್ಯ ಜಗನ್ನಾಥ್ ಕೃಷ್ಣ ಹೇಳ್ತಾರೆ. ಸೊ ಈ ರೀತಿ ಜಗನ್ನಾಥನ ಆವಿರ್ಭಾವ ಆದಮೇಲೆ ಭಗವಂತನಿಗೆ ಅನ್ನಿಸ್ತಾ ಇತ್ತು, ಯಾಕೆಂತ ಹೇಳಿದ್ರೆ ಭಗವಂತನ ಕಣ್ಣುಗಳಿಲ್ಲ. ಅಯ್ಯೋ, ಕಣ್ಣುಗಳಿದೆ ಆದರೆ ರೆಪ್ಪೆಗಳಿಲ್ಲ, ಹೌದಲ್ಲ. ಆಮೇಲೆ ಇಂದ್ರದ್ಯುಮ್ನ ಮಹಾರಾಜ ಅವರು ಒಂದು ಸಲ ಒಂದು ಪ್ರಾರ್ಥನೆ ಮಾಡ್ತಾರೆ ಭಗವಂತನಿಗೆ, ನೀವು ಪೂರ್ತಿ 24 ಗಂಟೆನಲ್ಲಿ ಬರೀ 3 ಗಂಟೆ ನೀವು ನಿದ್ದೆ ಮಾಡಬೇಕು, ಉಳಿದಿರೋ 21 ಗಂಟೆ ನೀವೇನು ಮಾಡಬೇಕು, ಬಂದಿರೋರಿಗೆಲ್ಲ ದರ್ಶನ ಕೊಡಬೇಕು ಅಂತ. ಇದು ರಾಜ ಇಂದ್ರದ್ಯುಮ್ನ ಪ್ರಾರ್ಥನೆ ಆಗಿತ್ತು. ಯಾರಿಗೆ? ಜಗನ್ನಾಥರಿಗೆ. ನಮಗೆ ಯಾರಾದರೂ ಈ ರೀತಿ ಹೇಳಿದ್ರೆ ಬೇಜಾರಾಗ್ಬಿಡುತ್ತೆ ನಮಗೆ. ಬರೀ 3 ಗಂಟೆ ನನಗೆ ನಿದ್ದೆ. ಅದಷ್ಟೇ ಅಲ್ಲ, ಆದರೆ ಜಗನ್ನಾಥ ಅವ್ರದ್ದು ದಿವ್ಯ ಶರೀರ, ಅವ್ರು ನಿದ್ದೆ ಮಾಡೋದು ಬೇಕಿಲ್ಲ. ಆಯ್ತು ಅಂತೇಳಿ ಭಗವಂತ ಒಪ್ಕೊಂಡ್ರು. ಈ 3 ಗಂಟೆ ಮಾತ್ರ ಜಗನ್ನಾಥ ಮಂದಿರ ಆಲ್ಟರ್ ಕ್ಲೋಸ್ ಇರುತ್ತೆ. ಆಗ ಭಕ್ತಾದಿಗಳಿಗೆ ದರ್ಶನ ಮಾಡೋದಕ್ಕೆ ಕೊಡೋದಿಲ್ಲ. ಇನ್ನು ಉಳಿದಿರೋ 21 ಗಂಟೆ ಭಗವಂತ ಎಲ್ಲರಿಗೂ ದರ್ಶನ ಕೊಡ್ತಾ ಇರ್ತಾರೆ, ಯಾರು ಯಾವಾಗಲೂ ಬೇಕಾದ್ರೂ ಬರ್ತಾ ಇರಲಿ. ಆದರೆ ಈ 3 ಗಂಟೆ ಹಾಗಾದ್ರೆ ಭಗವಂತ ನಿದ್ದೆ ಮಾಡ್ತಾರೆ. ರೆಪ್ಪೆಗಳಿದ್ರೆ ಎಲ್ಲ ನಿದ್ದೆ ಮಾಡೋದಕ್ಕಾಗುತ್ತೆ, ಕಣ್ಣುಗಳು ಓಪನ್ ಇದ್ರೆ ಎಲ್ಲಿ ನಿದ್ದೆ ಮಾಡೋದಕ್ಕಾಗುತ್ತೆ. ಭಗವಂತನಿಗೆ ಜಗನ್ನಾಥನಿಗೆ ರೆಪ್ಪೆಗಳೇ ಇಲ್ಲ, ಯಾವಾಗಲೂ ಐಸ್ ಓಪನ್. ಸೊ ನಿದ್ದೆ ಹೆಂಗೆ ಮಾಡೋದಕ್ಕಾಗುತ್ತೆ? ನಾನೊಂದು ಕೇಳ್ಪಟ್ಟೆ, ಒಂದು ಪ್ರಾಣಿ ಮಾತ್ರ ನಿಂತ್ಕೊಂಡೇ ನಿದ್ದೆ ಮಾಡುತ್ತೆ. ಕೇಳಿದಿರಿ? ಕುದುರೆ. ಅದು ನಿಂತ್ಕೊಂಡೇ ನಿದ್ದೆ ಮಾಡುತ್ತೆ. ಕೆಲವು ಸಲ ಭಕ್ತರು ಜಪ ಮಾಡುವಾಗ ಕೂತ್ಕೊಂಡು ನಿಂತ್ಕೊಂಡು ಕುಣ್ಕೊಂಡು ಬೇಕಾದ್ರೆ ನಿದ್ದೆ ಮಾಡಿಬಿಡ್ತಾರೆ. ಸೊ ಆದರೆ ಜಗನ್ನಾಥ್ ಕಣ್ಣು ಬಿಚ್ಕೊಂಡೇ ನಿದ್ದೆ ಮಾಡ್ತಾ ಇಲ್ಲ. ಆದರೆ ಇಲ್ಲಿ ಈ 3 ಗಂಟೆ ಭಗವಂತ ನಿದ್ದೆ ಮಾಡ್ತಾ ಇಲ್ಲ, ಆದರೆ ದೇವತೆಗಳೆಲ್ಲರೂ ಇದ್ದಾರಲ್ಲ, ಅವರೆಲ್ಲರೂ ಭಗವಂತನ ದರ್ಶನ ಮಾಡೋದಕ್ಕೆ ಬರ್ತಾರೆ. ದೇವತೆಗಳು ಭಗವಂತನಿಗೆ ರಿಪೋರ್ಟ್ ಕೊಡೋದಕ್ಕೆ ಬರ್ತಾರೆ. ಜಗನ್ನಾಥ್ ಅಲ್ಲ, ಜಗತ್ತಿನಲ್ಲಿ ಏನು ನಡೀತಾ ಇದೆ ಅಂತ ಹೇಳಿ ರಿಪೋರ್ಟ್ ಕೊಡೋದಕ್ಕೆ ಬರ್ತಾರೆ. ಎಷ್ಟೋ, ಇದು ಬರೀ ಕಟ್ಟುಕತೆ ಅಲ್ಲ, ಎಷ್ಟೋ ಭಕ್ತರ ಅನುಭವನೂ ಇದೆ. ಮಂದಿರ ಕ್ಲೋಸ್ ಆದಾಗಲೂ ಎಷ್ಟೋವರೆಗೆ ಗಂಟೆ ಶಬ್ದ ಬರುತ್ತೆ. ಯಾರು ಗಂಟೆ ಬಾರಿಸ್ತಾ ಇರ್ತಾರೆ? ದೇವತೆಗಳು. ಅದಷ್ಟೇ ಅಲ್ಲ, ಇನ್ನೂ ಎಷ್ಟೊಂದು ಕಥೆಗಳಿದೆ. ಸೊ ಈಗ ಆ ಕಥೆ ಎಲ್ಲ ಇಲ್ಲಿ ಚರ್ಚೆ ಮಾಡೋದಿಲ್ಲ ಈಗ ನಾನು, ಯಾಕೆಂದರೆ ನಾನು ಮುಂದೆ ಹೋಗಬೇಕು. ಈಗ ಇಂತಹ ತುಂಬ ಅದ್ಭುತವಾಗಿರುವಂತಹ ಧಾಮದಲ್ಲಿ ಜಗನ್ನಾಥ ಮಂದಿರದ ರಥಯಾತ್ರೆ ಸಮಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಇದರಲ್ಲಿ ಹೇಗೆ ಭಾಗವಹಿಸಿದ್ರು, ಇದನ್ನು ನಾನು ಚರ್ಚೆ ಮಾಡಬೇಕು ಅಂತಿದ್ದೀನಿ. ಪವರ್ ಬಂದಿದೆ? ಇನ್ನೂ ಬಂದಿಲ್ಲ? ಓಕೆ, ನಾನು ಶ್ಲೋಕ ಹೇಳ್ತೇನೆ, ತಾವೆಲ್ಲರೂ ಹೇಳಿ. ಇಲ್ಲ, ನಿಮ್ಮ ಮೊಬೈಲಲ್ಲಿ ಇದನ್ನು ನೀವು ಬೇಕಾದ್ರೆ ನೋಡ್ಬೋದು. ಇದು ಮಧ್ಯಲೀಲಾ 13ನೇ ಅಧ್ಯಾಯ 1ನೇ ಶ್ಲೋಕ. ಮಧ್ಯಲೀಲಾ ಚೈತನ್ಯ ಚರಿತಾಮೃತ ಮಧ್ಯಲೀಲಾ 13ನೇ ಅಧ್ಯಾಯ 1ನೇ ಶ್ಲೋಕ. ಮಧ್ಯಲೀಲಾ 13.1. ಓಕೆ, ಇದು ಶ್ರೀ ಚೈತನ್ಯ ಮಹಾಪ್ರಭು ಹೇಗೆ ನೃತ್ಯ ಮಾಡಿದ್ರು, ಹೇಗೆ ಅವರು ಅದ್ಭುತವಾಗಿ ರಥಯಾತ್ರೆಯಲ್ಲಿ ಭಾಗವಹಿಸಿದ್ರು ಅಂತ. ಸಜೀಯಾತ್ ಕೃಷ್ಣ ಚೈತನ್ಯ ಶ್ರೀರಥಾಗ್ರೇ ನರ್ತಯಃ ಯೇನಾಸೀತ್ ಜಗತಾಂ ಚಿತ್ರಂ ಜಗನ್ನಾಥೋಪಿ ವಿಸ್ಮಿತಃ. ಯಾರಾದ್ರೂ ಹೇಳ್ಬೋದು ಈ ಶ್ಲೋಕ? ಯಾರಾದ್ರೂ ರಿಸೈಟ್ ಮಾಡ್ಬೋದು? ಸಜೀಯಾತ್ ಕೃಷ್ಣ ಚೈತನ್ಯ ಶ್ರೀರಥಾಗ್ರೇ ನರ್ತಯಃ
ಏನಾಸೇ ಜಗತಾಂ ಚಿತ್ರಂ ಜಗನ್ನಾಥೋಪಿ ವಿಸ್ಮಿತ. ಮಾತಾಜಿ ಸಲ್ಲಿ ಯಾರಾದ್ರು? ಸಜೀಯಾತ್ ಕೃಷ್ಣ ಚೈತನ್ಯ ಅಗ್ರೇ ನನರ್ತಯಃ. ಇದು ತುಂಬಾ ಅದ್ಭುತವಾದ ಶ್ಲೋಕ. ಹೇಳ್ತಾ ಇದ್ದಾರೆ, ಕೃಷ್ಣ ಚೈತನ್ಯ ಇವರು ಏನು ಮಾಡ್ತಾ ಇದ್ರು? ರಥಾಗ್ರೆ ನನರ್ಥ, ಅವರು ನರ್ತನೆ ಮಾಡ್ತಾ ಇದ್ದಾರೆ. ರಥದ ಮುಂದೆ ಶ್ರೀ ಜಗನ್ನಾಥ್ ಜಿ ಅವರ ಮುಂದೆ ಶ್ರೀ ಚೈತನ್ಯ ಮಹಾಪ್ರಭು ಹೋಗಿ ನೃತ್ಯ ಮಾಡ್ತಾ ಇದ್ದಾರೆ. ಕೆಲವು ಬಾರಿ ನಮ್ಗೆಲ್ಲರಿಗೂ ಅನ್ನಿಸ್ತಾ ಇರ್ಬೋದು, ಇದ್ಯಾಕೆ ನಾವು ಹೋಗಿ ರೋಡ್ನಲ್ಲಿ ಹುಚ್ಚರ ಥರ ಕುಣಿಬೇಕು? ಏನು ತಲೆ ಕೆಟ್ಟಿದೆಯಾ ನಮಗೆ? ಆಮೇಲೆ ನಮ್ಮದು ಇಷ್ಟೊಂದು ದೊಡ್ಡ ಪದವಿ ಇದೆ. ಕೆಲವು ಬಾರಿ ಬೇರೆಯವರು ಹೇಳ್ಬಿಡ್ಬೋದು, ಯಾಕೆ ಈ ರೀತಿ ರೋಡಲ್ಲಿ ಕುಣಿತಾ ಇದ್ದೀರಿ ಸುಮ್ಮನೆ? ಈ ರೀತಿ ಯಾರಾದರೂ ಹೇಳ್ಬೋದು. ಯಾರಾದರೂ ಹೇಳಿದಾರೆ ನಮಗೆ? ಭಕ್ತರಿಗೆ ಯಾರು ಹೇಳಿದಿರಿ ಯಾಕೆ ಈ ರೀತಿ ಕುಣಿತಾ ಇದ್ದಾರೆ? ಕೆಲವು ಬಾರಿ ರೈಲ್ವೆ ಸ್ಟೇಷನಲ್ಲಿ ಕುಣಿತಾ ಇರ್ತಾರೆ, ಕೆಲವು ಬಾರಿ ರೋಡಲ್ಲಿ ಕುಣಿತಾ ಇರ್ತಾರೆ, ಕೆಲವು ಬಾರಿ ಎಲ್ಲೆಲ್ಲೋ ಸಿಗ್ದಲ್ಲೆಲ್ಲ ಭಕ್ತರು ಕುಣಿತಾರೆ. ಯಾಕೆ ಈ ರೀತಿ ಹೇಳಿದ್ದಾರೆ? ಯಾರಾದರೂ ಹೇಳ್ಬೋದು? ಯಾಕೆ ಭಕ್ತರು ಕುಣಿತಾರೆ? ಭಕ್ತಿಯಿಂದ ಆವೇಶ ಬರುತ್ತೆ. ವೆರಿ ಗುಡ್. ಕೆಲವರು ಅನ್ಬೋದು, ನನಗೆ ಆವೇಶ ಬರ್ತಾ ಇಲ್ಲ, ನಾವು ಕುಣಿಯೋದಿಲ್ಲ. ಆವೇಶ ಬಂದಾಗ ನೋಡೋಣ ಕುಣಿಯೋಣ. ಇಲ್ಲ, ಕೆಲವು ಬರ್ತಾರೆ, ಕುಡಿದು ಬಿಟ್ಟ ಮೇಲೆ ನಂಗೆ ಆವೇಶ ಬಂತು, ಈಗ ನಾನು ಕುಣಿತೀನಿ. ಆದರೆ ಇದು ಸ್ವಲ್ಪ ಬೇರೆ ರೀತಿ ಮತ್ತ ಬಂದಿರುತ್ತೆ, ಹೌದಲ್ಲ? ಹಾಗಾದ್ರೆ ಯಾಕೆ ಭಕ್ತರು ಕುಣಿತಾರೆ? ವೆರಿ ಗುಡ್. ಭಗವಂತನಿಗೆ ಆನಂದ ಕೊಡೋದಕ್ಕೆ. ಆಮೇಲೆ ನಮ್ಮ ಭಕ್ತಿಯನ್ನ, ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಏನಾದ್ರು ಶಾಸ್ತ್ರದ ಆಧಾರ ಇದೆ ಇದಕ್ಕೆ? ಕೆಲವು ಬಾರಿ ಕೇಳ್ತಾರೆ ನೋಡಿ, ಭಕ್ತರು ಮಾಡೋದು ಕೆಲವು ಬಾರಿ ಅಂದ್ಕೊಂಡ್ಬಿಡ್ತಾರೆ, ನಾವು ಭಕ್ತಿ ಮಾಡೋದಕ್ಕೆ ಭಕ್ತಿ ಬರೀ ಎಮೋಷನಲ್ ಅಷ್ಟೇ ಅಂತ, ಸೆಂಟಿಮೆಂಟಲ್ ಅಂತ ಹೇಳ್ತಾರೆ. ಸೆಂಟಿಮೆಂಟಲ್ ಅಂತ ಹೇಳಿದ್ರೆ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅನ್ನೋಂಥದಕ್ಕೆ ಯಾವುದೇ ರೀತಿ ಆಧಾರ ಇಲ್ಲ. ಅವ್ರ ಮನಸ್ಸಿಗೆ ಬಂದಾಗ ಮಾಡ್ತಾರೆ, ಇಚ್ಛೆ ಬಂದಾಗ ಮಾಡ್ತಾರೆ ಅಂತ. ಎಷ್ಟುವರೆ ಅನ್ಸುತ್ತಲ್ಲ ನೋಡಿ. ಕೆಲವ್ರು ಕೇಳ್ತಾರೆ, ಯಾಕೆ ಆರತಿನ ಈ ರೀತಿ ತಿರುಗಿಸ್ಬೇಕು, ಯಾಕೆ ಉಲ್ಟಾ ತಿರುಗಿಸ್ಬಾರ್ದು? ಕೆಲವ್ರು ಕೇಳಿದ್ರೆ ಹೆಂಗ್ ಬೇಕಾದ್ರೂ ತಿರುಗಿಸ್ಬೋದು. ಯಾಕೆ ಅಗರಬತ್ತಿನ ಹಚ್ಚಬೇಕು, ಯಾಕೆ ದೀಪ ತಿರುಗಿಸ್ಬೇಕು, ಯಾಕೆ ನಾವು ಶಂಖದಿಂದ ಹಾಕ್ತಾ ಇದೀವಿ, ಯಾಕೆ ಬಟ್ಟೆ ಕೊಡ್ತಾ ಇದೀವಿ? ಕೆಲವು ಬಾರಿ ಪ್ರಶ್ನೆ ಎಲ್ಲ ಬರುತ್ತೆ, ಹೌದಲ್ಲ? ಇದೇನು ನಮ್ಮ ಮನಸ್ಸಿಗೆ ಬಂದಾಗೆ ಅದಕ್ಕೋಸ್ಕರ ಮಾಡ್ತಾ ಇದೀವಿ? ಈ ಪ್ರಭುಜಿಗೆ ಅನ್ನಿಸ್ತು ಒಂದ್ಸಲ ಈ ರೀತಿ ತಿರುಗಿಸ್ಬೇಕು ಅಂತ, ಅದಕ್ಕೋಸ್ಕರ ಎಲ್ಲರೂ ಬೇರೆಯವ್ರೆಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ ಈ ರೀತಿ ತಿರುಗಿಸಿ ಅಂತ. ಆ ರೀತಿ ಇದೆಯಾ? ನೀವು ಹೋಗಿ ಯಾವುದೇ ಮಂದಿರಕ್ಕೆ ಹೋಗಿ, ಇಸ್ಕಾನ್ ಮಂದಿರಕ್ಕೆ ಹೋಗಿ, ಎಲ್ಲ ಮಂದಿರದಲ್ಲಿ ಆರತಿ ಮಾಡೋ ರೀತಿನೇ ಇದೆ ರೀತಿ. ಹಾಗಿದ್ರೆ ಇದು ಯಾರು ಮನಸ್ಸಿಗೆ ಬಂದು ಇಲ್ಲ ಹೇಳೋದು, ಇಲ್ಲ ಪ್ರಭುಪಾದರ ಮನಸ್ಸಿಗೆ ಬಂತು ಅದಕ್ಕೋಸ್ಕರ ಪ್ರಾರಂಭ ಆಯ್ತಾ? ಅದು ಸರಿಯಲ್ಲ. ಹಾಗಾದ್ರೆ ಯಾರು ಇದು ಹೆಂಗೆ ಗೊತ್ತಾಯ್ತು ಈ ರೀತಿ ಮಾಡಬೇಕು ಅಂತ? ಎಲ್ಲದಕ್ಕೂ ಶಾಸ್ತ್ರದ ಆಧಾರ ಇದೆ. ಯಾವುದು ಮನಸ್ಸಿನ ಕಟ್ಟುಕತೆ ಮೇಲೆ ಯಾವುದು ಮಾಡ್ತಾ ಇಲ್ಲ. ಅದೇ ರೀತಿ ನೃತ್ಯ ಮಾಡ್ತಾ ಇರೋದು ಭಕ್ತರು, ಅದಕ್ಕೂ ಶಾಸ್ತ್ರದ ಆಧಾರ ಇದೆ. ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ಏವಂ ವ್ರತ ಸ್ವಪ್ರಿಯ ನಾಮ ಕೀರ್ತ್ಯ ಉಚ್ಚಾನುರಾಗೋ ಧೃತಚಿತ್ತ ಉಚ್ಚೈ ಹಸತಿ ರೋದಿತಿ ಉನ್ಮಯತಿ ಲೋಕ ಬಾಹ್ಯ. ಈ ರೀತಿ ಒಂದು ಶ್ಲೋಕ ಬರುತ್ತೆ. ಈ ಶ್ಲೋಕ ಹೇಳುತ್ತೆ, ಭಕ್ತರು ಭಕ್ತಿ ಮಾಡ್ತಾ ಮಾಡ್ತಾ ಅವರಲ್ಲಿ ನಿಜವಾಗಿಯೂ ಅವ್ರು ಯಾವಾಗ ಕುಣಿತಾ ಇರ್ತಾರೆ, ಕೊನೆಯಲ್ಲಿ ಅವರು ಒಂದು ಸ್ತರದಲ್ಲಿ ಅವ್ರಿಗೆ ನಿಜವಾಗಿಯೂ ಭಾವನೆಗಳು ಬರುತ್ತೆ. ಡ್ಯಾನ್ಸಿಂಗ್ ಬಿಫೋರ್ ದ ಡಿಟಿ, ವಿಗ್ರಹದ ಮುಂದೆ ನೃತ್ಯ ಮಾಡುವಂಥದ್ದು ಒಂದು 64 ಅಂಗಗಳಲ್ಲಿ ಒಂದು
ರೂಪ ಗೋಸ್ವಾಮಿ ಉಲ್ಲೇಖ ಮಾಡಿದ್ದಾರೆ, ನೃತ್ಯ ಮಾಡೋದು 64 ಅಂಗಗಳಲ್ಲಿ ಒಂದು ಅಂಗ ಇದು. ನಾನೊಂದು ಈ ಅಂಗವನ್ನ ಒಬ್ಬ ಭಕ್ತರು, ಒಬ್ಬ ಭಕ್ತೆ, ಅವಳು ಈ ಅಂಗವನ್ನ ಪಾಲನೆ ಮಾಡಿ ಮಾಡಿ ರಾತ್ರಿ ಪೂರ್ತಿ ಅವಳು ನೃತ್ಯ ಮಾಡಿದ್ಲಂತೆ. ಅವಳಿಗೆ ತಕ್ಷಣ ಭಾವ ಬಂತು. ಇದೊಂದು ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಹಾಗಂತ ಹೇಳ್ಬಿಟ್ಟು ನಾವು ಮಾಡಬೇಕು ಅಂತಲ್ಲ, ನಾವು ಇಮಿಟೇಟ್ ಮಾಡಬಾರ್ದು. ಇದು ಯಾಕೆ ಉದಾಹರಣೆ ಕೊಟ್ಟಿದ್ದು ಅಂತ ಹೇಳಿದ್ರೆ, ರೂಪ ಗೋಸ್ವಾಮಿ ಇದಕ್ಕೆ ಉದಾಹರಣೆ ಕೊಡ್ತಾರೆ. ಡ್ಯಾನ್ಸಿಂಗ್ ಬಿಫೋರ್ ದ ಡಿಟಿಗೆ ಈ ನೃತ್ಯ ಮಾಡುವಂಥದ್ದು ಒಂದು ಭಕ್ತಿಯ ಒಂದು ಅಂಗ. ಈ ಭಕ್ತಿ ಅಂಗವನ್ನು ಮಾಡಿದ್ರೂ ಭಗವಂತನ ಪ್ರೇಮ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಆ ರೀತಿ ಈಗ ಶ್ರೀ ಚೈತನ್ಯ ಮಹಾಪ್ರಭು ತೋರಿಸ್ತಾ ಇದ್ದಾರೆ ನೃತ್ಯ ಮಾಡಬೇಕು ಅಂತ ಹೇಳಿ. ಅವರು ರಥಾಗ್ರೇ ನನರ್ತಯ, ರಥದ ಮುಂದೆ ಅವರು ಸ್ವಯಂ ನೃತ್ಯ ಮಾಡ್ತಾ ಇದ್ದಾರೆ. ಯಾರು ಕೃಷ್ಣ ಚೈತನ್ಯ? ಕೆಲವರೆಲ್ಲ ಹೊಸಬ್ರು ಇರ್ಬೋದು. ಯಾರು ಶ್ರೀ ಕೃಷ್ಣ ಚೈತನ್ಯ? ಸ್ವಯಂ ರಾಧಾಕೃಷ್ಣ ನಾಹಿ ಅನ್ಯ. ರಾಧಾಕೃಷ್ಣ ಸಮ್ಮಿಲಿತವಾಗಿರುವಂತಹ ರೂಪ, ಅವತಾರ, ಅದು ಶ್ರೀಕೃಷ್ಣ ಚೈತನ್ಯ. ಸ್ವಯಂ ಅವರೇ ಬಂದು ನೃತ್ಯ ಮಾಡ್ತಾ ಇದ್ದಾರೆ ರಥದ ಮುಂದೆ. ಯಾಕೆ ಅಂತ ಹೇಳಿದ್ರೆ ಭಕ್ತರಿಗೂ ತೋರಿಸೋದಕ್ಕೆ, ಆಮೇಲೆ ಸ್ವಯಂ ಅವರು ಅನುಭವ ಮಾಡ್ತಾ ಇದ್ದಾರೆ. ಈ ನೃತ್ಯವನ್ನು ನೋಡಿದರೆ ಏನಾಯಿತು? ಜಗತಾಂ ಚಿತ್ರಂ, ಸಂಪೂರ್ಣ ಜಗತ್ತು ವಿಸ್ಮಯವಾಗೋಯಿತು. ಸಂಪೂರ್ಣ ಜಗತ್ತೇ ಶ್ರೀ ಚೈತನ್ಯ ಮಹಾಪ್ರಭು ನೃತ್ಯವನ್ನು ನೋಡಿ ವಿಸ್ಮಯ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇದು ನಮಗೆ ಎಷ್ಟೇ ನಾವು ಕೇಳ್ಬೋದು, ಆದರೆ ನಾವು ಇದನ್ನು ಎಷ್ಟು ಆ ಲೀಲೆಯಲ್ಲಿ ನಾವು ನಮ್ಮ ಸಂಪೂರ್ಣ ಚಿತ್ತವನ್ನು ಹಾಕಿ ಮನಸ್ಸಿಟ್ಟು ಅದರ ಅನುಭವ ಮಾಡ್ತೀವಿ, ಆಗಲೇ ಅರ್ಥ ಆಗುತ್ತೆ. ಸಂಪೂರ್ಣ ಜಗತ್ತೇ ವಿಸ್ಮಯವಾಗುತ್ತೆ ಶ್ರೀ ಚೈತನ್ಯ ಮಹಾಪ್ರಭುವಿನ ನೃತ್ಯವನ್ನು ನೋಡಿ. ಅದಷ್ಟೇ ಅಲ್ಲ, ಬರೀ ಜಗತ್ತು, ಬೇರೆ ಜನ ವಿಸ್ಮಯರಾಗೋದಷ್ಟೇ ಅಲ್ಲ, ಜಗನ್ನಾಥ ರಥದಲ್ಲಿ ಕೂತ್ಕೊಂಡಿದ್ದಾರಲ್ಲ ಅವ್ರಿಗೂ ವಿಸ್ಮಯ ಆಗೋಯ್ತಂತೆ. ಜಗನ್ನಾಥ್ ಯಾರು? ಕೃಷ್ಣ. ನೃತ್ಯ ಮಾಡ್ತಾ ಇರೋರು ಯಾರು? ಕೃಷ್ಣ. ಚೈತನ್ಯ ಮಹಾಪ್ರಭು ಕೃಷ್ಣ, ಅಲ್ಲಿ ಕೂತ್ಕೊಂಡು ನೋಡ್ತಾ ಇರೋರು ಕೃಷ್ಣ. ಒಬ್ರು ಮತ್ತೊಬ್ಬರ ನೃತ್ಯ ನೋಡಿ ಅವ್ರಿಗೂ ವಿಸ್ಮಯ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿ ಜಗನ್ನಾಥೋಪಿ ವಿಸ್ಮಿತ. ಈಗ ನಾವು ಈ ಲೀಲೆಯನ್ನ ಚರ್ಚೆ ಮಾಡೋಣ. ಈಗ ಒಂದು ದಿನ ಗುಂಡಿಚ ಮಾರ್ಜನ್ ಆದಮೇಲೆ, ಇದು ಮಾರನೇ ದಿನ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಪವರ್ ಬಂದಿಲ್ಲಲ್ಲ? ಓಕೆ, ನಾನು ಬೆಂಗಾಲಿ ಶ್ಲೋಕ ಹೇಳ್ತೇನೆ. ಮುಖ್ಯವಾಗಿರೋದನ್ನು ನಾನು ನಿಮಗೂ ಹೇಳ್ತೇನೆ ರಿಪೀಟ್ ಮಾಡೋದಕ್ಕೆ, ಇಲ್ಲ ಅಂತ ಹೇಳಿದ್ರೆ ನಾನು ಒಬ್ಬನೇ ಹೇಳ್ತೇನೆ. ಆರದಿನ ಮಹಾಪ್ರಭು ಹಯ್ಯ ಸಾವಧಾನ. ಇದು 4ನೇ ಶ್ಲೋಕ. ನೀವು ಯಾರು ಮೊಬೈಲ್ ಇದೆ ಬೇಕಾದ್ರೆ ನೋಡ್ಬೋದು. ಆರದಿನ ಮಹಾಪ್ರಭು ಹಯ್ಯ ಸಾವಧಾನ, ರಾತ್ರಿ ಊಟಿ ಗಣ ಸಂಗೆ ಕೈಲ ಪ್ರಾತಃ ಸ್ನಾನ. ತುಂಬ ಸುಲಭವಾಗಿದೆ. ಗಣ ಸಂಗೆ ಕೈಲ ಪ್ರಾತಃ ಸ್ನಾನ ಅಂದ್ರೇನು? ಬೆಳಿಗ್ಗೆ ಸ್ನಾನ ಮಾಡಿದ್ರು ಅಂತ ನೋಡಿ. ಪ್ರಾತಃ ಸ್ನಾನದ ಇಲ್ಲೂ ಬಂದಿದೆ, ಅಂದರೆ ಬೆಳಗ್ಗೆ ಸ್ನಾನ ಮಾಡಬೇಕು ಅಂತ. ಆಯ್ತು. ಆಮೇಲೆ ಪಾಂಡು ವಿಜಯ ದೇಖಿ ಬಾರೆ ಕರಿಲಗ ಮನ, ಜಗನ್ನಾಥ ಯಾತ್ರಾ ಕೈಲ ಚಾಡಿ ಸಿಂಹಾಸನ. ತಾವೆಲ್ಲರೂ ಬೇಕಾದ್ರೆ ಶ್ಲೋಕ ಹೇಳ್ಬೋದು ನಿಮ್ಮ ಹತ್ರ ಮೊಬೈಲ್ ಇದ್ರೆ. ಎಲ್ಲರೂ ಎಷ್ಟು ಜನದ ಹತ್ರ ಇದೆ ಮೊಬೈಲ್ನಲ್ಲಿ ನೀವು ನೋಡ್ಬೋದು. ಓಕೆ, ತಾವೆಲ್ಲರೂ ಬೇಕಾದ್ರೆ ನಾನು ಕೆಲವು ಶ್ಲೋಕಗಳನ್ನು ಹೇಳ್ತೀನಿ, ತಾವೆಲ್ಲರೂ ಬೇಕಾದ್ರೆ ಹೇಳ್ಬೋದು ನನ್ನ ಹಿಂದೆ. ಪಾಂಡು ವಿಜಯ ದೇಖಿ ಬಾ, ಎಲ್ಲರೊಟ್ಟಿಗೆ. ಪಾಂಡು ವಿಜಯ ದೇಖಿ ಬಾರೆ ಕರಿಲಾಗ ಮನ, ಜಗನ್ನಾಥ ಯಾತ್ರಾ ಕೈಲ ಚಾಡಿ ಸಿಂಹಾಸನ. ಇಲ್ಲಿ ದಿಸ್ ಇಸ್ 5 ಹೇಳ್ತಾರೆ. ಪಾಂಡು ವಿಜಯ ಅಂತ ಹೇಳ್ತಾರೆ. ಆಕ್ಚುಲಿ ಇದರ ಶಬ್ದ ಏನು ಅಂದ್ರೆ ಪಹಂಡಿ ವಿಜಯ ಅಂತ. ಏನು? ಪಹಂಡಿ ವಿಜಯ. ಪಹಂಡಿ ವಿಜಯ. ಪಹಂಡಿ ಅಂದ್ರೇನು? ಇಲ್ಲಿ ನಮ್ಮ ಒಡಿಶಾದಿಂದ ಒಬ್ರು ಭಕ್ತರು ಇದ್ದಾರೆ ನಮ್ಮ ಜೊತೆ. ಪಹಂಡಿ ಅಂದ್ರೆ ಏನು ಬ್ರಜ್? पहाड़ी मतलब स्टेप्स, स्टेप्स के ऊपर चढ़ना, एक एक स्टेप्स चलते चलते. सो भगवान को चलते चलते लेकर जा रहा है. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಜಗನ್ನಾಥರನ್ನ ಯಾವ ಮಂದಿರದಿಂದ ಕರ್ಕೊಂಡ್ಬರ್ತಾ ಇದ್ದಾರೆ ಆಚೆ? ಯಾವ ಮಂದಿರದಿಂದ ಆಚೆ ಕರ್ಕೊಂಡ್ಬರ್ತಾ ಇದ್ದಾರೆ? ನೀಲಾಚಲ್. ಯಾವ ವೇದಿಕೆಯಿಂದ? ರತ್ನವೇದಿಯಿಂದ ಕರ್ಕೊಂಡು ಬರ್ತಾ ಇದ್ದಾರೆ. ಕರ್ಕೊಂಡು ಬರುವಾಗ ಅದ್ಭುತವಾಗಿರುವಂತಹ ಆ ಮೆರವಣಿಗೆ ಇದೆಯಲ್ಲ, ಎಷ್ಟು ಜನ ಆ ಮೆರವಣಿಗೆ ನೋಡಿದಿರಿ? ವಿಡಿಯೋನಲ್ಲಿ, ಆನ್ಲೈನಲ್ಲಿ? ವೆರಿ ಗುಡ್.
ಮೆರವಣಿಗೆ ನೋಡೋದಕ್ಕೆ ಎಷ್ಟು ಸಂತಸ. ಅದಲ್ಲದೆ ಜಗನ್ನಾಥನ ತುಂಬ ಅದ್ಭುತವಾಗಿರುವಂತಹ ಕಿರೀಟ ಇದೆ, ಅದನ್ನು ಕರ್ಕೊಂಡು ಹೋಗೋವಾಗಲೂ ಎಷ್ಟು ತುಂಬ ಸುಂದರವಾಗಿ ಕರ್ಕೊಂಡು ಹೋಗ್ತಾರೆ ನೋಡಿ. ಇನ್ನು ಮುಂದೆ ಬರುತ್ತೆ ಜಗನ್ನಾಥರಿಗೆ ಹೇಗೆ ಕರ್ಕೊಂಡು ಹೋಗ್ತಾ ಇದ್ರು ಅಂತ, ಅದು ಬರುತ್ತೆ ಮುಂದೆ ನಾನು ಚರ್ಚೆ ಮಾಡೋಣ. ಹಾಂ, ಪ್ರತಾಪರುದ್ರ ಮಹಾರಾಜ್ ಇವರು ಏನು ಮಾಡ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭು ಅವರ ಭಕ್ತರಿಗೆ ಒಂದು ವಿಶೇಷವಾಗಿರುವಂತಹ ಆಯೋಜನೆ ಮಾಡ್ತಾರೆ. ಸಂಪೂರ್ಣ ಈ ರಥಯಾತ್ರಾ ಮಹೋತ್ಸವವನ್ನು ನೋಡೋದಕ್ಕೆ, ಹತ್ತಿರದಿಂದ ನೋಡೋದಕ್ಕೆ. ಕೆಲವು ಬಾರಿ ನಾವು ಜನ್ಮಾಷ್ಟಮಿನಲ್ಲಿ ಇಲ್ಲ ಬೇರೆ ಬೇರೆ ಹಬ್ಬಗಳಲ್ಲಿ ನಾವು ಕೆಲವು ಬಾರಿ VIP ಪಾಸ್ ಕೊಡ್ತೀವಿ, ಹೌದಲ್ಲ? VIP ಪಾಸ್ ಕೊಟ್ಟು ಕೆಲವರಿಗೆ ಸ್ವಲ್ಪ ಮುಂದೆ ಕರ್ಕೊಂಡ್ಬರ್ತೀವಿ. ಯಾಕೆ ಕೆಲವು ಬಾರಿ ಹೇಳ್ಬೋದು, ಯಾಕೆ ಈ ರೀತಿ ಡಿಸ್ಕ್ರಿಮಿನೇಷನ್ ಮಾಡಬೇಕು? ಕೆಲವು ಬಾರಿ ಕೇಳ್ತಾರೆ, ಹೌದಲ್ಲ? ಡಿಸ್ಕ್ರಿಮಿನೇಷನ್ ಯಾಕೆ? ಭಗವಂತ ಎಲ್ಲರಿಗೂ ಒಟ್ಟು ಒಂದೇ ಅಲ್ಲ, ಯಾಕೆ ಈ ರೀತಿ ಡಿಸ್ಕ್ರಿಮಿನೇಷನ್ ಯಾಕೆ? ಯಾರಾದ್ರೂ ಹೇಳ್ಬೋದು? ಹಾಂ, ಏನಾದ್ರು ವಿಶೇಷ ಸೇವೆ ಮಾಡಿರ್ತಾರೆ. ಸೊ ವಿಶೇಷ ಸೇವೆ ಏನಾದ್ರು ಮಾಡಿದ್ರೆ ವಿಶೇಷ ಕೃಪೆನೂ ಬರುತ್ತೆ, ಹೌದಲ್ಲ? ಇದು ಶಾಸ್ತ್ರದ ಆಧಾರ ಇದೆ ಇದಕ್ಕೆ. ನಾನು ನೀವು ಯಾವುದಕ್ಕೆ ಬೇಕಾದ್ರೆ ಕಾರಣ ಕೇಳಿ ನಾನು ಶಾಸ್ತ್ರದ ಆಧಾರ ಕೊಟ್ಟಿರ್ತೀನಿ. ಯಾಕಂದ್ರೆ ನಾವು ಯಾವುದು ಶಾಸ್ತ್ರದ ಆಧಾರ ಇಲ್ಲದೆ ಮಾಡಬಾರ್ದು, ಹೌದಲ್ಲ? ಏನಾದ್ರು ಇದೆ? ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ? ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಯಾರು ಯಾವ ರೀತಿ ನನಗೆ ಶರಣಾಗ್ತಾರೆ, ಯಾರು ಯಾವ ರೀತಿ ನನಗೆ ನನ್ನ ಭಜನೆ ಮಾಡ್ತಾರೆ, ಅವ್ರಿಗೆ ಅಷ್ಟು ಕೃಪೆ ಕೊಡ್ತೀನಿ ಅಂತ. ಇದನ್ನು ಕೇಳಿದರೆ ಸ್ವಲ್ಪ ಬೇಜಾರಾಗ್ಬಿಡುತ್ತೆ. ಭಗವಂತನ ಬಿಸ್ನೆಸ್ ಡೀಲ್ ಮಾಡ್ತಾ ಇದ್ದಾರೆ, ಅವ್ರು ಗುಜರಾತಿ ಬುದ್ಧಿಯನ್ನು ಇಲ್ಲೂ ತೋರಿಸ್ತಾರೆ ಕೃಷ್ಣ, ಹೌದಲ್ಲ? ಮೋಸ ಅಲ್ಲ ಇದು? ಹಾಂ, ಭಗವಂತ ಎಲ್ಲರಿಗೂ ಒಂದೇ ಥರ ಇರಬೇಕಲ್ಲ? ಯಾಕೆ ಈ ರೀತಿ ಮಾಡ್ತಾರೆ ಭಗವಂತ? ಯಾರಾದ್ರೂ ಕಾರಣ ಹೇಳ್ಬೋದು? ಯಾಕೆ ಭಗವಂತ ಈ ರೀತಿ ಪಾರ್ಶಿಯಾಲಿಟಿ ಮಾಡ್ತಾ ಇದ್ದಾರೆ? ಹಾಂ, ಓಕೆ, ಒಂದು ನ್ಯಾಚುರಲ್ ಅಫೆಕ್ಷನ್. ಗುಡ್ ಪಾಯಿಂಟ್. ನೋಡಿ, ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಇದು ಪಾರ್ಶಿಯಾಲಿಟಿ ಅಲ್ಲ, ಹೇಗೆ ಅಂತ ಭಗವಂತ ಹೇಳ್ತಾರೆ ಮತ್ತೊಂದು ಶ್ಲೋಕದಲ್ಲಿ. ಭಗವಂತ 9ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಸಮೋಹಂ ಸರ್ವಭೂತೇಷು ನಮೇ ದ್ವೇಷ್ಯೋಸ್ತಿ ನ ಪ್ರಿಯ ಯೇ ಭಜಂತಿ ತು ಮಾಂ ಭಕ್ತ್ಯ ಮಯಿ ತೇತೇಷು ಚಾಪ್ಯಹಂ. ಈ ಶ್ಲೋಕದ ಅರ್ಥ ಏನು? ಸಮೋಹಂ ಸರ್ವಭೂತೇಷು, ಎಲ್ಲ ಜೀವಿಗಳಿಗೂ ನಾನೇನು ಮಾಡಿದ್ದೀನಿ? ಈಕ್ವಲ್, ಎಲ್ಲರಿಗೂ ನಾನು ಸಮನಾಗಿದ್ದೇನೆ. ಆದರೆ ಯಾರಾದರೂ ಬಂದು ನನಗೆ ನನ್ನ ವೈಯಕ್ತಿಕ ಪರ್ಸನಲ್ ಸರ್ವಿಸ್ ಮಾಡ್ತಾರೆ, ಇಲ್ಲ ವೈಯಕ್ತಿಕ ಸಂಬಂಧ ಇಟ್ಕೊಳ್ಳೋದಕ್ಕೆ ಬಯಸ್ತಾರೆ, ಅವ್ರ ಜೊತೆ ನಾನು ಸಂಬಂಧ ಇಟ್ಕೊಳ್ತೇನೆ. ನೋಡಿ, ಸಂಬಂಧ ಯಾವಾಗಲೂ ಫೋರ್ಸ್ ಮಾಡೋದಕ್ಕಾಗೋದಿಲ್ಲ. ಯಾರಾದರೂ ಒಬ್ಬ ಹುಡುಗ ಹುಡುಗಿಗೆ ಹೋಗಿ ಹ್ಯಾಂಡ್ಸಪ್ ಅಲ್ಲ, ಅವ್ರ ತಲೆ ಮೇಲೆ ರಿವಾಲ್ವರ್ ಏನಾದ್ರು ಇಟ್ಟು ನಿನ್ನನ್ನು ಪ್ರೀತಿ ಮಾಡ್ತೀಯೋ ಇಲ್ವೋ, ಈ ರೀತಿ ಯಾರಾದರೂ ಕೇಳಿದ್ರೆ ಏನಾಗುತ್ತೆ? ಏನು ಭಾವನೆ ಬರುತ್ತೆ? ಭಯ ಬರುತ್ತೆ, ಪ್ರೀತಿ ಬರೋದಿಲ್ಲ. ಪ್ರೀತಿಗೆ ವಿರುದ್ಧವಾಗಿರೋದು ಭಯ, ಹೌದಲ್ಲ? ಭಗವಂತ ಯಾರಿಗೂ ರಿವಾಲ್ವರ್ ಇಟ್ಟು ನೀನು ನನ್ನ ಭಕ್ತಿ ಮಾಡ್ತೀಯ ಇಲ್ಲ ಅಂತ ಕೇಳೋದಿಲ್ಲ. ಫ್ರೀಡಮ್ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಈ ಜಗತ್ತಿನಲ್ಲಿ. ಅದಕ್ಕೋಸ್ಕರ ಎಲ್ಲ ಭಕ್ತಿ ಎಷ್ಟೋ ಜನ ಭಕ್ತಿ ಮಾಡೋದಿಲ್ಲಲ್ಲ, ಎಷ್ಟು ಜನ ಬಂದು ಭಕ್ತಿ ಮಾಡ್ತಾರೆ. ಅಂದರೆ ಭಗವಂತ ಫ್ರೀಡಮ್ ಕೊಟ್ಟಿದ್ದಾರೆ. ದಟ್ ಫ್ರೀಡಮ್ ಇಸ್ ಅನ್ ಇಂಡಿಕೇಶನ್ ಆಫ್ ಲವ್. ಭಗವಂತ ಸ್ವಾತಂತ್ರ್ಯ ಕೊಡ್ತಾ ಇದ್ದಾರೆ ಅಂದರೆ ಭಗವಂತ ಪ್ರೀತಿಯನ್ನ ಸಂಬಂಧ ಬೆಳೆಸ್ಕೊಳ್ಳೋದಕ್ಕೆ ಅದು ಒಂದು ಇಂಡಿಕೇಶನ್, ಸಿಂಪ್ಟಮ್. ಎಲ್ಲಿ ಪ್ರೀತಿ ಇರೋದಿಲ್ಲ ಅಲ್ಲಿ ಫ್ರೀಡಮ್ ಇರೋದಿಲ್ಲ, ಹೌದಲ್ಲ? ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಫ್ರೀಡಮು ಇರುತ್ತೆ. ಸೊ ಈ ರೀತಿ ನಾನು ಏನು ಹೇಳ್ತಾ ಇದ್ದೆ ಈಗ? ಲಾರ್ಡ್ ಇಸ್ ರೆಸಿಪ್ರೋಕಲ್. ಭಗವಂತ ಈಗ ಪ್ರತಾಪರುದ್ರ ಮಹಾರಾಜ್ ಅವರು ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಅವರ ಸಂಗಡಿಗರಿಗೆಲ್ಲರಿಗೂ ರಥದ ಮುಂದೆ ಕರ್ಕೊಂಡು ಬಂದು ಅವ್ರಿಗೆ ವಿಶೇಷವಾದಂಥ ದರ್ಶನ ಕೊಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಅವರ ಸಂಗಡಿಗರಿದ್ದಾರಲ್ಲ,
ಅವರು ಭಕ್ತಿಯ ಪರಾಕಾಷ್ಠತೆಯಲ್ಲಿ ತುಂಬ ಮೇಲಿದ್ದಾರೆ. ಅದಕ್ಕೋಸ್ಕರ ಪ್ರತಾಪ್ ಮಹಾರಾಜ್ ಅವರು ತುಂಬ ಸಂತೋಷರಾಗಿದ್ದಾರೆ. ಈಗ ಶ್ರೀ ಚೈತನ್ಯ ಮಹಾಪ್ರಭು ಅವರ ಸಂಗಡಿಗರು ಅದ್ವೈತಾಚಾರ್ಯ, ನಿತ್ಯಾನಂದ ಪ್ರಭು ಅವರೆಲ್ಲರಿಗೂ ತುಂಬ ಸಂತೋಷ ಆಗ್ತಾ ಇದೆ. ಈಗ ತುಂಬ ಮುಖ್ಯವಾಗಿ 8ನೇ ಶ್ಲೋಕ ತಾವೆಲ್ಲರೂ ನಿಮ್ಮ ಮೊಬೈಲ್ನಲ್ಲಿ ನೋಡ್ಬೋದು. ಬಲಿಷ್ಠಾದಯಿತ ಗಣ ಏನ ಮತ್ತ ಹಾತಿ ಜಗನ್ನಾಥ ವಿಜಯ ಕರಾಯ ಕರಿ ಹಾತ ಹಾತಿ. ಇಲ್ಲಿ ಹೇಳ್ತಾ ಇದ್ದಾರೆ ತುಂಬ ಸ್ಟ್ರಾಂಗ್ಲಿ ಬಿಲ್ಟ್ ಅಂತ ಹೇಳಿದ್ರೆ ತುಂಬ ಬಲಿಷ್ಠವಾಗಿರುವಂತಹ ದಷ್ಟಪುಷ್ಟವಾಗಿರುವಂತಹ ಪುರುಷರು ಅವರೇನು ಮಾಡ್ತಾ ಇದ್ದಾರೆ, ಜಗನ್ನಾಥರನ್ನ ಕರ್ಕೊಂಡು ಬರ್ತಾ ಇದಾರಂತೆ. ನೀವು ಎಷ್ಟೋ ಬಾರಿ ನೋಡಿರ್ಬೋದು, ನಮ್ಮ ರೀತಿ ಇರೋರು ಯಾರು ಜಗನ್ನಾಥರನ್ನ ನಾವು ಬೇಕಾದ್ರೆ ದರ್ಶನ ಮಾಡ್ಬೋದು, ಆದರೆ ಜಗನ್ನಾಥರನ್ನ ಎತ್ತೋದಕ್ಕೆ ಆಗೋದಿಲ್ಲ. ದಷ್ಟಪುಷ್ಟವಾಗಿರೋದು ಎಷ್ಟು ಜನ ಬೇಕು? 20 ಜನ ಬೇಕು. ಅವರೆಲ್ಲರೂ ಜಗನ್ನಾಥರನ್ನ ಹಿಡ್ಕೊಂಡು ಎತ್ಕೊಂಡು ಬರ್ತಾರೆ. ಆದರೆ ಈಗ ಇಲ್ಲಿ ಒಂದು ಶಬ್ದ ಇದೆ, ದಯಿತ ಅಂತ ಇದೆ ನೋಡಿ. ಅವರು ಭಗವಂತನನ್ನ ಸಾಕ್ಷಾತ್ ಸ್ಪರ್ಶ ಮಾಡ್ತಾ ಇದ್ದಾರೆ, ಅದಲ್ಲ? ವಿಗ್ರಹ ಮತ್ತು ಭಗವಂತನಿಗೆ ಏನಾದ್ರು ವ್ಯತ್ಯಾಸ ಇದೆಯಾ? ಕೆಲವು ಬಾರಿ ಕೇಳ್ತಾರೆ. ಒಂದು ಪ್ರಶ್ನೆ ನಾನು ನಿಮ್ಗೆ ಕೇಳ್ತೀನಿ, ನೀವೆಲ್ಲರೂ ಯಾರು ಉತ್ತರ ಕೊಡಬಾರ್ದು, ಕೈ ಎತ್ತಬೇಕು, ಓಕೆನಾ? ಈಗ ವಿಗ್ರಹದಲ್ಲಿ ಭಗವಂತ ಎಲ್ಲಿದ್ದಾರೆ? ಯಾವ ಭಾಗದಲ್ಲಿ ಭಗವಂತ ಇದ್ದಾರೆ ವಿಗ್ರಹದಲ್ಲಿ? ನೋಡಿ, ನಮ್ಮ ಶರೀರದಲ್ಲಿ ಆತ್ಮ ಎಲ್ಲಿದೆ? ನಮ್ಮ ಹೃದಯದ ಭಾಗದಲ್ಲಿದೆ, ಹೌದಲ್ಲ? ಈಗ ಭಗವಂತನ ವಿಗ್ರಹದಲ್ಲಿ ಭಗವಂತ ಎಲ್ಲಿದ್ದಾರೆ? ಬಲ್ಗಡೆ. ಓಕೆ, ಬಲ್ಗಡೆ. ಆಯ್ತು, ಕೈ ಎತ್ತಿ ಉತ್ತರ ಕೊಡಬೇಕು. ನಾನು ನಿಮ್ಗೆಲ್ಲರಿಗೂ ನಾನು ಬೇರೆಯವರು ಹೇಳಿ. ಅದಾಜಿ ಹೇಳಿ. ಸರ್ವವ್ಯಾಪಿಯಾಗಿದ್ದಾರೆ. ವಿಗ್ರಹದಲ್ಲಿ ಇದ್ದಾರಾ ಇಲ್ವೋ? ಎಲ್ಲಿದ್ದಾರೆ? ವಿಗ್ರಹದಲ್ಲಿ ಎಲ್ಲಿದ್ದಾರೆ? ಆ ಹೃದಯದಲ್ಲಿದ್ದಾರೆ. ಓಕೆ, ಮತ್ತೆ ಯಾರಾದ್ರು? ಮತ್ತೆ ಯಾರಾದ್ರು ಹೇಳಿ. ಕೈತಿ ಸೌಂದರ್ಯ ಅದಾಜಿ. ಏನು? ಭಗವಂತ ವಿಗ್ರಹದಲ್ಲಿಲ್ಲ, ಸಾಕ್ಷಾತ್ ವಿಗ್ರಹನೇ ಭಗವಂತ. ನಮಗೆ ಕೆಲವು ಬಾರಿ ಹೇಳ್ತಾರಲ್ಲ, ಜಗನ್ನಾಥ್ ಮೂರ್ತಿನಲ್ಲಿ ಭಗವಂತ ಹೃದಯದಲ್ಲಿದ್ದಾರೆ ಅಂತ ಹೇಳ್ತಾರೆ, ಹೌದಲ್ಲ? ಹಾರ್ಟ್ ಇದೆ, ಹೌದಲ್ಲ? ಜಗನ್ನಾಥರಿಗೆ ಈ ರೀತಿ ಎಷ್ಟೊಂದು ವಿಡಿಯೋಗಳೆಲ್ಲ ಬರ್ತಾ ಇದೆ. ಆದರೆ ಜಗನ್ನಾಥ್ ವಿಗ್ರಹ ಸಾಕ್ಷಾತ್ ಭಗವಂತ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಭಗವಂತ ಇಲ್ಲಿ ಮಾತ್ರ ಇದ್ದಾರೆ, ಬೇರೆ ಕಡೆ ಭಗವಂತ ಕೈ ಕಟ್ ಮಾಡಿದ್ರೆ ಆಯ್ತು, ನೋ ಪ್ರಾಬ್ಲಮ್. ಭಗವಂತ ಹೃದಯದಲ್ಲಿ ಮಾತ್ರ ಇರೋದು ಅಂತ. ಹೇಳಿ ಪ್ರದೀಪ್. ಭಗವಂತ ಕೃಷ್ಣ ಯಾವಾಗ ದ್ವಾಪರ ಯುಗದಲ್ಲಿ ಶರೀರ ಬಿಟ್ಟ, ಆದ ಆತ್ಮ ಜಗನ್ನಾಥನಲ್ಲಿ ವಾಸ ನೋಡಿ, ನಮಗೆ ಈ ರೀತಿ ಎಲ್ಲ ವಿಡಿಯೋ ನೋಡ್ತೀವಿ ನಾವು. ಆಮೇಲೆ ನಮ್ಗೇನನ್ಸುತ್ತೆ? ಸತ್ಯ ಅನ್ಸುತ್ತೆ. ಆಮೇಲೆ ಅದನ್ನ ಬೇರೆಯವ್ರಿಗೂ ಫಾರ್ವರ್ಡ್ ಮಾಡ್ತೀವಿ. ಆಮೇಲೆ ನಮ್ಮ ಸ್ಟೇಟಸ್ ಅಲ್ಲಿ ಇರ್ತೀವಿ. ನೋಡಿ, ಇದರಿಂದ ಏನಾಗುತ್ತೆ? ಅಜ್ಞಾನ, ಆಮೇಲೆ ಅಪಸಿದ್ಧಾಂತ ಪ್ರಚಾರ. ಒಂದು ಮೊದಲೇ ನಾವು ನೋಡಿದ್ದೀವಿ, ಯಾವ್ದು ನೋಡಬಾರ್ದಿತ್ತು ನೋಡ್ಬಿಟ್ವಿ. ಬರೀ ನಾವು ನೋಡೋದಲ್ಲ, ಬೇರೆಯವ್ರಿಗೆ ಇನ್ನೂ ನಾವು ಪ್ರಚಾರ ಮಾಡ್ತಾ ಇದೀವಿ. ಸೊ ಅದಕ್ಕೋಸ್ಕರ ಒಂದು ನಾವು ಮಾಡ್ಬೇಕು. ಏನು ಮಾಡಬೇಕು? ಸಿಕ್ಕಿರೋ ವಿಡಿಯೋ ಎಲ್ಲ ನೋಡಬಾರ್ದು. ನೋಡಿ, ಗುರು ಪರಂಪರೆಯಲ್ಲಿ ಯಾವ್ದು ಬರ್ತಲ್ಲ, ಜ್ಞಾನ ತಗೊಳ್ಳುವಾಗ ಎಲ್ಲಿಂದ ತಗೊಳ್ಬೇಕು? ಸಿಕ್ಕಲ್ಲೆಲ್ಲ ತಗೊಳ್ಬಾರ್ದು. ಯಾರೋ ಪ್ರವಚನ ತುಂಬ ಚೆನ್ನಾಗಿ ಹೇಳ್ತದೆ ಅಂತ ಹೇಳ್ಬಿಟ್ಟು ಕೇಳೋದಲ್ಲ. ಯಾರಿಂದ ಕೇಳಬೇಕು ಅನ್ನೋಂಥದ್ದು ಗೊತ್ತಿರಬೇಕು. ಜ್ಞಾನ ಎಲ್ಲಿಂದ ಬರ್ತಾ ಇದೆ ಅನ್ನೋಂಥದ್ದು ತಿಳ್ಕೊಂಡಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ, ನಾನು ಹೇಳ್ತೀನಿ, ಎಷ್ಟೋ ಭಕ್ತರಿಗೆ ಇದರ ಸ್ಪಷ್ಟವಾಗಿರೋಂಥ ಸಿದ್ಧಾಂತ ಗೊತ್ತಿರೋದಿಲ್ಲ. ಆಮೇಲೆ ಎಷ್ಟೋ ವರ್ಷದಿಂದ ಭಕ್ತಿ ಮಾಡ್ತಾ ಇದೀವಿ, ಜಪ ಮಾಡ್ತಾ ಇದೀವಿ, ಆದರೆ ತಪ್ಪು ಕಲ್ಪನೆ ಇಟ್ಕೊಂಡಿದ್ದೀವಿ, ತಪ್ಪು ಸಿದ್ಧಾಂತ ತಿಳ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಯಾಕಿದನ್ನು ಹೇಳಿದ್ದೆ ನಾನು?
ದಯಿತ. ಸ್ಪರ್ಶ ಮಾಡ್ತಾ ಇದ್ದಾರೆ. ದಯಿತ ಅವರು ವಿಗ್ರಹ ಸಾಕ್ಷಾತ್ ಸ್ವಯಂ ವಿಗ್ರಹವನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ, ಭಗವಂತನ ಸ್ಪರ್ಶ ಮಾಡ್ತಾ ಇದ್ದಾರೆ. ಈಗ ಯಾರಾದ್ರು ಕೇಳ್ಬೋದು, ಇದೇನೇ ಇವ್ರಿಗೆ ಯಾಕೆ ಸ್ಪೆಷಲ್, ಇವ್ರಿಗೆ ಮಾತ್ರ ಯಾಕೆ ಸ್ಪೆಷಲ್ ಪರ್ಮಿಷನ್, ಮತ್ತೆ ಬೇರೆಯವ್ರಿಗೆ ಯಾಕೆ ಸಿಗೋದಿಲ್ಲ? ಯಾಕೆ? ಯಾರು ಈ ದಯಿತ? ದಯಿತ ಅಂದರೆ ಅರ್ಥ ಏನು? ದಯೆಗೆ ಪಾತ್ರರಾಗಿರೋನಂತ. ಏನು? ಪಾತ್ರರಾಗಿದ್ದಾರೆ. ದಯೆಯನ್ನ ಸ್ವೀಕಾರ ಮಾಡೋದಕ್ಕೂ ಪಾತ್ರತೆ ಬೇಕಲ್ಲ. ಪಾತ್ರತೆ ಇಲ್ಲ ಅಂದರೆ ದಯ. ಈಗ ನೋಡಿ, ಯಾರಾದರೂ ಕೇಳ್ತಾರೆ ನನಗೆ ಪ್ರಸಾದ್ ಕೊಡಿ ಅಂತ, ಆದರೆ ಪ್ಲೇಟೇ ಇಲ್ಲ ಅವ್ರ ಹತ್ರ. ಪ್ರಸಾದ್ ಬೇಕು ನನಗೆ, ಪ್ಲೇಟ್ ತೊಗೊಂಬನ್ನಿ ಅಂತ ಹೇಳಿದ್ರೆ ಇಲ್ಲ ಪ್ರಸಾದ್ ಬೇಕು ನನಗೆ. ಏನು ಹೇಳ್ತೀರಿ? ಪಾತ್ರ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಹಾಕೋದು? ಭಗವಂತ ಕೃಪೆ ಕೊಡಬೇಕು ಅಂದ್ರೂ ಪಾತ್ರತೆ ಇರಬೇಕಲ್ಲ. ನಾವು ಭಕ್ತಿ ಯಾಕೆ ಮಾಡ್ತಾ ಇರೋದು? ಪಾತ್ರತೆಯನ್ನು ಪಡ್ಕೊಳ್ಳೋದಕ್ಕೆ. ಆ ಪಾತ್ರತೆ ನಾವೆಷ್ಟು ಪಾತ್ರತೆ ಪಡ್ಕೊಳ್ತಾ ಇರ್ತೀವಿ ಅಷ್ಟು ಕೃಪೆಯನ್ನು ಬರುತ್ತೆ. ಕೃಪೆಗೆ ಯಾಚನೆ ಮಾಡಬೇಕು, ಆದರೆ ನಮ್ಮ ಪಾತ್ರತೆಯನ್ನು ಬೆಳೆಸ್ಕೊಳ್ಬೇಕು. ಸೊ ಇಲ್ಲಿ ದಯಿತ ಇವರು ಕೃಪಾ ಪಾತ್ರರಾಗಿದ್ದಾರೆ. ಈ ಕೃಪಾ ಪಾತ್ರ ಪ್ರಭುಪಾದರು ತುಂಬ ಅದ್ಭುತವಾಗಿ ತಾತ್ಪರ್ಯ ಬರೀತಾರೆ. ಇದನ್ನು ಸಂಕ್ಷಿಪ್ತವಾಗಿ ನಾನು ಹೇಳ್ತೀನಿ. ಯಾವಾಗ ಈ ದಯಿತ ಬರ್ತಾರಲ್ಲ, ಇವ್ರು ಯಾವ ಪಂಗಡದವರು? ವಿಚ್ ಕಮ್ಯುನಿಟಿ? ಶಬರ ಅಂದರೆ ಯಾರು? ಕಾಡಿನಲ್ಲಿ ವಾಸ ಮಾಡೋರು. ಆಮೇಲೆ ಶಿಕಾರಿ. ಆಮೇಲೆ ಯಾರು ಇದನ್ನ ಹಂದಿಗಳನ್ನು ಸಾಕಾಣಿಕೆ ಮಾಡ್ತಾರೆ, ಆ ಕಮ್ಯುನಿಟಿ. ಆ್ಯಕ್ಚುಲಿ ನೋಡಿದ್ರೆ ನಮಗೆಲ್ಲರೂ ಅನ್ನಿಸ್ಬಿಡೋದು, ಇಂಥ ಕಮ್ಯುನಿಟಿಗೆ ಭಗವಂತನ ಸ್ಪರ್ಶ ಮಾಡೋದಕ್ಕೆ ಸಿಗ್ತಾ ಇದೆ. ಪ್ರಭುಪಾದರು ಹೇಳ್ತಾರೆ ತಾತ್ಪರ್ಯದಲ್ಲಿ, ನೀವು ಆಮೇಲೆ ಬೇಕಾದ್ರೆ ಹೋಗಿ ಓದಿ. ಪ್ರಭುಪಾದರು ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ, ಶ್ರೀ ಜಗನ್ನಾಥ್ ಮೂಲ ವಿಗ್ರಹ ಬರೋಕ್ಕಿಂತ ಮುಂಚೆ ಅವ್ರ ವಿಗ್ರಹದ ಹೆಸರೇನಿತ್ತು? ನೀಲಮಾಧವನ್ನ ಮೊದಲು ಪೂಜೆ ಮಾಡ್ತಿದ್ದವ್ರು ಯಾರು ಹೆಸರು? ಶಬರ ಕಮ್ಯುನಿಟಿ, ವಿಶ್ವವಸು. ಈ ವಿಶ್ವವಸು ಶಬರ ಕಮ್ಯುನಿಟಿಯಲ್ಲಿ ನಿಂತವರು. ಹಾಗಂತ ಹೇಳ್ಬಿಟ್ಟು ಈಗಲೂ ಅವರು ಹಂದಿದು ಅದನ್ನೆಲ್ಲ ಮಾಡ್ತಾರೆ ಅಂತಲ್ಲ, ಆದರೆ ಆ ಕಮ್ಯುನಿಟಿಯಿಂದ ಬರ್ತಾರೆ ಅವರು. ಸೊ ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಆದರೆ ಮೂರ್ತಿ ಎಲ್ಲ ಸ್ಥಾಪನೆ ಆದಮೇಲೆ ಬ್ರಾಹ್ಮಣರು ಬಂದು ಪೂಜೆ ಮಾಡ್ತಾರೆ. ಆದರೆ ಇವ್ರಿಗೆಲ್ಲರಿಗೂ ಅನಿಸುತ್ತೆ ನಮಗೆ ಮತ್ತೆ ಅವಕಾಶ ತಪ್ಪೋಯ್ತು ಅಂತ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, 1 ತಿಂಗಳು ನಿಮಗೆ ಸೇವೆ ಮಾಡುವಂಥ, ವರ್ಷಕ್ಕೆ 1 ತಿಂಗಳು ಸೇವೆ ಮಾಡುವಂಥ ಅವಕಾಶ ಕೊಡ್ತೀನಿ. ಯಾವಾಗ ನಾನು ಸ್ನಾನಯಾತನೆ, ನನಗೆ ಯಾವಾಗ ಜ್ವರ ಬಂದ್ಬಿಡುತ್ತೆ ಆಗ ನೀವು ಬಂದು ನನ್ನ ಸೇವೆ ಮಾಡ್ಬೋದು. ರಥಯಾತ್ರೆ ಸಂಪೂರ್ಣವಾಗಿ ಆ ಗುಂಡಿಚ ಮಂದಿರ ಇರೋ ತನಕ ದಯಿತಪತಿ ಇವರೆಲ್ಲರೂ ಸೇವೆ ಮಾಡ್ತಾರೆ. ಆದರೆ ಅಷ್ಟೇ ಅಲ್ಲ, ಪ್ರಭುಪಾದರು ಮತ್ತೊಂದು ಬರೀತಾರೆ, ದಯಿತಪತಿ ಅಂತ. ಕೆಲವರು ಬ್ರಾಹ್ಮಣ ಕಮ್ಯುನಿಟಿ ಇರೋರು ಇದ್ದಾರೆ, ಅವರು ಭಗವಂತನಿಗೆ ವಿಶೇಷವಾಗಿರುವಂತಹ ಸೇವೆಗಳನ್ನು ಮಾಡ್ತಾರೆ ಅಂತ ಪ್ರಭುಪಾದರು ಬರೀತಾರೆ. ಸರಿ, ಈಗ ಮುಂದೆ ಇವರೆಲ್ಲರೂ ಭಗವಂತ ಜಗನ್ನಾಥರನ್ನ ಅವರ ಭುಜಗಳ ಮೇಲೆ, ಹೆಗಲುಗಳ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಕಟಿ ತಟೆ ಬದ್ಧ ದೃಢ, 10ನೇ ಶ್ಲೋಕ. ಕಟಿ ತಟೆ ಬದ್ಧ ದೃಢ ಸ್ಥೂಲ, ಎಲ್ಲರೂ ಒಟ್ಟಿಗೆ ಬೇಕಾದ್ರೆ ಹೇಳ್ಬೋದು. ಕಟಿ ತಟೆ ಬದ್ಧ ದೃಢ ಸ್ಥೂಲ ಪಟ್ಟ ಡೋರಿ, ದುಯಿ ದಿಕ್ಕೆ ದಯಿತ ಗಣ ಉಠಾಯ ತಾಹ ಧರಿ. ಜಗನ್ನಾಥರ ವಿಗ್ರಹಕ್ಕೆ ಸಿಲ್ಕ್ ರೋಪ್ ಅಂದರೆ ರೇಷ್ಮೆ ಬಟ್ಟೆಯನ್ನು ಕಟ್ಟಿ ತಗೊಂಡು ಹೋಗ್ತಾರೆ. ಅದಷ್ಟೇ ಅಲ್ಲ, ಈ ರೀತಿ ಕರ್ಕೊಂಡು ಹೋಗುವಾಗ ಎಷ್ಟೊಂದು ಏನು ಹೇಳ್ತಾರೆ, ಸಾಫ್ಟ್ ಪ್ಯಾಡ್ಸ್, ಪಿಲ್ಲೋ ಏನು ಹೇಳ್ತಾರೆ ಕನ್ನಡದಲ್ಲೇನು, ದಿಂಬುಗಳನ್ನ ಇಟ್ಟಿರ್ತಾರೆ. ಎಷ್ಟೋ ದಿಂಬುಗಳು ಮಂದಿರದಿಂದ ರಥದ ತನಕ ಆ ದಿಂಬುಗಳನ್ನು ಇಟ್ಟು ಒಂದು ದಿಂಬಿನಿಂದ ಮತ್ತೊಂದು ದಿಂಬು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಕರ್ಕೊಂಡು ಹೋಗುವಾಗ ಆ ದಿಂಬುಗಳೆಲ್ಲ ಸ್ಪ್ಲಾಶ್ ಎಲ್ಲ ಮುರಿತಾ ಇತ್ತಂತೆ. ಆಮೇಲೆ ಈ ಶ್ಲೋಕ ತುಂಬ ಮುಖ್ಯವಾಗಿರೋದು, 13ನೇ ಶ್ಲೋಕ. ಎಲ್ಲರೂ 13ನೇದು ಓಪನ್ ಮಾಡಿ.
ವಿಶ್ವಂಭರ ಜಗನ್ನಾಥೆ ಕೆ ಚಾಲಾಯ್ತೆ ಪಾರೆ ಆಪನ ಇಚ್ಛಾಯ ಚಲೆ ಕರಿತೆ ವಿಹಾರೆ. ಹೇಳ್ತಾ ಇದಾರೆ ಜಗನ್ನಾಥರಿಗೆ ಮತ್ತೊಂದು ಹೆಸರೇನು? ವಿಶ್ವಂಭರ. ವಿಶ್ವಂಭರ ಅಂತ ಹೇಳಿದ್ರೆ ಸಂಪೂರ್ಣ ವಿಶ್ವವನ್ನು ಅವ್ರು ಪಾಲನೆ ಮಾಡ್ತಾರೆ. ಅವರು ಸಂಪೂರ್ಣ ಜಗತ್ತನ್ನೇ ನಡೆಸ್ತಾ ಇದ್ದಾರೆ. ಅವರನ್ನ ನಡೆಸೋರು ಯಾರು? ಯಾರು ಅಂದಬಾರ್ದು ನಾನು ಜಗನ್ನಾಥನ ಕರ್ಕೊಂಡು ಬರ್ತಾ ಇದ್ದೀನಿ, ನಾನು ಮಂದಿರದಿಂದ ಜಗನ್ನಾಥನ ಕರ್ಕೊಂಡ್ಬಂದೆ ಆಚೆ ಅಂತ ನಮಗೆ ಅನ್ನಿಸ್ಬೋದು. ಆದರೆ ಜಗನ್ನಾಥ ಸಂಪೂರ್ಣ ಜಗತ್ತು ನಡೆಸಿದ್ರೆ ನಮಗೂ ನಡೆಸ್ತಾ ಇದ್ದಾರೆ. ಜಗನ್ನಾಥ ನಮ್ಗೆ ಶಕ್ತಿ ಕೊಟ್ಟೆಲ್ಲ ನಾವೆಲ್ಲ ನಡೆಯೋದು. ಆದರೆ ಇದು ಭಗವಂತನ ಒಂದು ಲೀಲೆ, ಅದಕ್ಕೋಸ್ಕರ. ಆದರೆ ಹೇಳ್ತಾ ಇದ್ದಾರೆ ಜಗನ್ನಾಥ್ ನಡೀತಾ ಇದ್ರೆ ಅದು ಅವರ ಸ್ವಯಂ ಇಚ್ಛೆಯಿಂದ ನಡೀತಾ ಇದ್ದಾರೆ. ನಾವು ಕರ್ಕೊಂಡ್ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಡೀತಾ ಇದ್ದಾರೆ ಅಂತ ಅಲ್ಲ. ಇದು ಎಷ್ಟು ಮುಖ್ಯವಾಗಿದೆ ಅಂತಾರೆ ಭಕ್ತರ ಜೀವನದಲ್ಲಿ. ನಮ್ಮ ಭಕ್ತಿಯಲ್ಲೂ ಎಷ್ಟು ಇದರ ಮೇಲೆ ಶ್ರದ್ಧೆ ಬರುತ್ತೆ ಅಷ್ಟು ನಮ್ಮ ಭಕ್ತಿ ತುಂಬ ಸಲೀಸಾಗುತ್ತೆ. ಏನೇ ನಡೀತಾ ಇದ್ರು ಸಂಪೂರ್ಣ ಜಗತ್ತು ಭಗವಂತನಿಂದ ನಡೀತಾ ಇದೆ ಅನ್ನೋದು ಅರ್ಥ ಏನು? ನಮ್ಮ ಮನೇನು ಯಾರಿಂದ ನಡೀತಾ ಇದೆ? ಭಗವಂತನಿಂದ ನಡೀತಾ ಇದೆ. ಇಲ್ಲ ನಾವು ಯಾವುದಾದ್ರೂ ಕೆಲಸ ಮಾಡ್ತಾ ಇದೀವಿ ಅಂತ ಅದು ಯಾರಿಂದ ನಡೀತಾ ಇದೆ? ಭಗವಂತನಿಂದ ನಡೀತಾ ಇದೆ. ಆ್ಯಕ್ಚುಲಿ ಭಗವಂತ ಮಾಡ್ತಾ ಇದ್ದಾರೆ. ಹಾಗಂತ ಹೇಳ್ಬಿಟ್ಟು ನಾನು ಹೋಗಿ ನಿದ್ದೆ ಮಾಡಬೇಕು ಅಂತನಾ? ಅಲ್ಲ, ನಾವು ನಮ್ಮ ಕರ್ತವ್ಯ ಮಾಡಬೇಕು. ಆದರೆ ಏನಾಗಬೇಕು ಏನಾಗಬಾರ್ದು ಅಂತ ಅನ್ನೋಂಥದ್ದು ಯಾರ ಕೈಯಲ್ಲಿದೆ? ಭಗವಂತನ ಕೈಯಲ್ಲಿದೆ. ಅದಕ್ಕೋಸ್ಕರ ನಮ್ಮಿಂದ ಏನು ಒಂದೇ ಒಂದು ಬೇಕಾಗಿರೋದು ಅಂತ ಹೇಳಿದ್ರೆ ಶರಣಾಗತಿ. ಆ ಶರಣಾಗತಿ ಏನಾದರೂ ಬಂದರೆ ಭಕ್ತಿಯ ಜೀವನ ಇನ್ನೂ ಸುಗಮವಾಗಿ ಆಗೋಗ್ಬಿಡುತ್ತೆ. ಶ್ರೀ ಚೈತನ್ಯ ಮಹಾಪ್ರಭು ಈಗ ಜಗನ್ನಾಥ್ ಕರ್ಕೊಂಡು ಹೋಗ್ತಾ ಇರುವಾಗ ಶ್ರೀ ಚೈತನ್ಯ ಮಹಾಪ್ರಭು ತುಂಬ ಉಚ್ಚ ಸ್ವರದಲ್ಲಿ ಹೇಳ್ತಾ ಇದ್ರು, ಮಣಿಮಾ ಮಣಿಮಾ. ಎಲ್ಲರೂ ಹೇಳಿ ಚೈತನ್ಯ ಮಹಾಪ್ರಭು ಇನ್ನೂ ಜೋರಾಗಿ ಹೇಳ್ತಾ ಇದ್ರು. ಹಾ, ಮಣಿಮಾ ಅಂದ್ರೆ ಏನು? ಕ್ಯಾ ಹೈ ಪ್ರಭು? ಮಣಿಮಾ मतलब ಒರಿಸ್ಸಾ ಮಣಿಮಾ. ಒರಿಸ್ಸಾನಲ್ಲಿ ಮಣಿಮಾ ಅಂತ ಹೇಳಿದ್ರೆ ತುಂಬ ಯಾರಾದರೂ ರೆಸ್ಪೆಕ್ಟಬಲ್ ಪರ್ಸನಾಲಿಟಿ ಇರ್ತಾರಲ್ಲ ಅವರಿಗೆ ಕರೆಯುವಾಗ ಈ ರೀತಿ ಕರೀತಾರೆ. ಸೊ ಶ್ರೀ ಚೈತನ್ಯ ಮಹಾಪ್ರಭು ಜಗನ್ನಾಥರಿಗೆ ಮಣಿಮಾ ಮಣಿಮಾ ಅಂತ ಹೇಳಿ ಕರಿತಾ ಇದ್ರು. ಈಗ ಇದು ಇನ್ನೂ ಮುಖ್ಯವಾಗಿರುವಂಥ ಶ್ಲೋಕ, 15ನೇ ಶ್ಲೋಕ. ತಾವೆಲ್ಲರೂ ತಬೆ ಪ್ರತಾಪ ರುದ್ರ ಕರೆ ಆಪನೆ ಸೇವನ, ಸುವರ್ಣ ಮಾರ್ಜನೆ ಲಯ ಕರೆ ಪಥ ಸಮಾರ್ಜನ. ಪ್ರತಾಪರುದ್ರ ಮಹಾರಾಜರು ಅವ್ರೇನು ಮಾಡ್ತಾ ಇದ್ರು? ಎಲ್ಲ ಸಂಪೂರ್ಣ ರಥಯಾತ್ರೆ ಆಯೋಜನೆ ಆಗ್ತಾ ಇದೆ. ಆದರೆ ಸ್ವಯಂ ಪ್ರತಾಪರುದ್ರ ಮಹಾರಾಜರು ಬಂದು ಸೇವಾ ಮಾಡ್ತಾ ಇದ್ದಾರೆ. ಏನು ಸೇವೆ ಮಾಡ್ತಾ ಇದ್ದಾರೆ? ಗುಡಿಸ್ತಾ ಇದ್ದಾರೆ. ಈಗ ಗುಡಿಸೋದು ಒಂದು ಪ್ರೆಸ್ಟೀಜು ಆಗೋಗ್ಬಿಡುತ್ತೆ. ಆಗ ಬಂದು ಎಷ್ಟೋ ಪೊಲಿಟಿಕಲ್ ಮಿನಿಸ್ಟರ್ಸು ಅವರೆಲ್ಲ MLA MP ಕೆಲವು ಬಾರಿ ಬಂದು ಈಗ ಸ್ವಚ್ಛತಾ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಕರೆದು ಕೆಲವು ಬಾರಿ ಫೋಟೋ ತೆಗೆಸ್ಬೋದು. ಆದರೆ ಇದು ಆಗ ಫೋಟೋ ತೆಗೆಯೋರು ಯಾರು ಇರಲಿಲ್ಲ, ಕ್ಯಾಮ್ರಾ ಅನ್ನೋಂಥದ್ದೇ ಇರಲಿಲ್ಲ, ಆಮೇಲೆ ಸೋಷಿಯಲ್ ಮೀಡಿಯಾನೂ ಇರಲಿಲ್ಲ. ಹೆಂಗೆ ಗೊತ್ತಾಗುತ್ತೆ ಯಾರು ಗುಡಿಸ್ತಾ ಇದ್ರು ಯಾರು ಗುಡಿಸ್ತಾ ಇರಲಿಲ್ಲ ಅಂತ? ಆದರೂ ಪ್ರತಾಪ ಮಹಾರಾಜರು ಅವ್ರು ಮಾಡ್ತಾಯಿದ್ರು. ಯಾಕೆ? ಅವ್ರು ತೋರ್ಸೋದಕ್ಕೋಸ್ಕರ ಮಾಡ್ತಾ ಇರಲಿಲ್ಲ, ಅವ್ರ ಭಾವನೆಯಿಂದ ಮಾಡ್ತಾಯಿದ್ರು. ಏನು? ಅವರು ಸ್ವಯಂ ಜಗನ್ನಾಥರಿಗೆ ಯಾವುದಾದ್ರೂ ತುಚ್ಛ ಸೇವೆಯನ್ನು ಮಾಡೋದಕ್ಕೂ ತಯಾರಿದ್ದೀವಿ. ನನಗೆ ಜವಾಬ್ದಾರಿ ಇದೆ ರಾಜನದು, ಆದರೆ ನಾನು ತುಚ್ಛ ಸೇವೆ ಮಾಡೋದಕ್ಕೂ ನಾನು ತಯಾರಿದ್ದೀನಿ. ಕೆಲವು ಬಾರಿ ಉಚ್ಚತಮವಾಗಿರುವಂಥ ಪದವಿ ಸಿಕ್ಕಿದಾಗ ತುಚ್ಛವಾಗಿರುವಂಥ ಸೇವೆ ಮಾಡೋದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಆದರೆ ಪ್ರತಾಪರುದ್ರ ಮಹಾರಾಜ್ ಅವರು ಸ್ವಯಂ ಇದರಿಂದ ಏನು ಪರಿವರ್ತನೆ ಆಯಿತು ಇದನ್ನು ನಾನು ಸ್ವಲ್ಪ ಮನಸ್ಸು ಕೊಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ರುದ್ರ ಮಹಾರಾಜರು ಈ ಒಂದು ಸೇವೆ ಮಾಡಿರೋದ್ರಿಂದ ಇವರಿಗೆ ಎಷ್ಟೊಂದು ಅಗಾಧವಾಗಿರುವಂಥ ಭಗವಂತನ ಕೃಪೆ ಸಿಕ್ತು. ಇದನ್ನು ನಾನು ಸ್ವಲ್ಪ ಕೆಲವು ಶ್ಲೋಕಗಳಾದಮೇಲೆ ಹೇಳ್ತೀನಿ. ಅದಷ್ಟೇ ಅಲ್ಲ, ಶ್ರೀ ಚೈತನ್ಯ ಮಹಾಪ್ರಭು ಸ್ಯಾಂಡಲ್ವುಡ್ ಸೆಂಟೆಡ್ ವಾಟರ್ ಇದನ್ನು ಸ್ವಯಂ ಅವರು ಹಾಕ್ತಾಯಿದ್ರು.
ಸೊ ಈ ರೀತಿ ಜಗನ್ನಾಥನ ಸೇವೆ ಮಾಡಿದ್ರು. ತಾವೆಲ್ಲರೂ 17ನೇ ಶ್ಲೋಕ, 17 ಶ್ಲೋಕ ನಂಬರ್. ಉತ್ತಮ ಹಯ ರಾಜ ಕರೆ ತುಚ್ಛ ಸೇವನ, ಅತಯೇವ ಜಗನ್ನಾಥೇರ ಕೃಪಾರ ಭಾಜನ. ಹೇಳ್ತಾ ಇದಾರೆ, ದೊಡ್ಡ ರಾಜ ಆದ್ರೂ ತುಚ್ಛ ಸೇವನ ಮಾಡ್ತಾ ಇದ್ರು. ಅತಯೇವ ಜಗನ್ನಾಥರ ಕೃಪಾರ ಭಾಜನ, ಅದಕ್ಕೋಸ್ಕರ ಅವ್ರಿಗೆ ಕೃಪೆಯ ಪಾತ್ರರಾದರು ಅಂತ ಹೇಳ್ತಾ ಇದ್ರು. ನಾವು ಅವಾಗಲೂ ಚರ್ಚೆ ಮಾಡಿದ್ವಿ, ಪಾತ್ರರಾಗೋದಂತೆ ಆ ಗುಣಗಳನ್ನು ಹೇಗೆ ಬೆಳೆಸ್ಕೊಳ್ಳೋದು, ಕೃಪೆಯ ಪಾತ್ರಕ್ಕೆ ಕ್ವಾಲಿಫಿಕೇಶನ್, ಯೋಗ್ಯತೆ. ಈಗ ನೋಡಿ ಮುಂದಿನ ಶ್ಲೋಕ. ಇದು ಜಗನ್ನಾಥರ ಕೃಪೆ ಸಿಕ್ತು, ಅದಷ್ಟೇ ಅಲ್ಲ. ಈಗ ನೋಡಿ ನೆಕ್ಸ್ಟ್ ಇನ್ನೂ ಅದ್ಭುತವಾಗಿದೆ. ನೆಕ್ಸ್ಟ್ ಶ್ಲೋಕ 18ನೇ ಶ್ಲೋಕ 18. ಮಹಾಪ್ರಭು ಸುಖ ಪೈಲ ಸೇ ಸೇವಾ ದೇಖೀತೆ, ಮಹಾಪ್ರಭುರ ಕೃಪಾ ಹೈಲ ಸೇ ಸೇವಾ ಹೈತೆ. ಎಲ್ಲಿ ಹೇಳ್ತಾ ಇದ್ರೆ ಮಹಾಪ್ರಭು ಅವ್ರಿಗೆ ತುಂಬ ಸಂತೋಷ ಆಯಿತು. ರಾಜ ಇಲ್ಲಿ ತನಕ ರಾಜ ಎಷ್ಟೇ ಬೇಡಿದ್ರು ಶ್ರೀ ಚೈತನ್ಯ ಮಹಾಪ್ರಭು ಅವ್ರಿಗೆ ಪರಸ್ಪರ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟೇ ಇಲ್ಲ. ಯಾಕೆ? ಅವ್ರಿಗೆ ಅನ್ನಿಸ್ತಾ ಇತ್ತು ರಾಜ ಅಂತ ಹೇಳಿದ್ರೆ ಅವರು ವಿಷಯಿ, ಅವ್ರ ಭೌತಿಕ ಜಗತ್ತಿನಲ್ಲಿ ಮುಳುಗಿರೋರು, ಅವ್ರ ಜೊತೆ ನಾನು ಹೆಂಗೆ ಇದು ಸೂಕ್ತವಾಗಿರೋದಲ್ಲ. ಅದಕ್ಕೋಸ್ಕರ ಸಂದರ್ಶನ ಮಾಡೋದಕ್ಕೆ ಭೇಟಿನೇ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಆದರೆ ಈಗ ಚೈತನ್ಯ ಮಹಾಪ್ರಭುಗೆ ಖುಷಿ ಆಯಿತು. ಯಾಕೆಂತ ಹೇಳಿದ್ರೆ ನಮ್ರತೆ, ಇವರ ನಮ್ರತೆ ಸೇವಾ ಭಾವವನ್ನು ನೋಡಿ ಚೈತನ್ಯ ಮಹಾಪ್ರಭು ತುಂಬ ಖುಷಿ ಆಯಿತು. ಅದಕ್ಕೋಸ್ಕರ ರಾಜನಿಗೆ ಕೃಪೆ ತೋರಿಸ್ಬೇಕು ಅಂತ ಹೇಳಿ ಚೈತನ್ಯ ಮಹಾಪ್ರಭು ನಿಶ್ಚಯ ಮಾಡಿದ್ರು. ಏನು ಮಾಡಿದ್ರು? ನಿಶ್ಚಯ ಮಾಡಿದ್ದಾರೆ. ಪ್ರಭುಪಾದರು ತುಂಬ ಅದ್ಭುತವಾದಂತಹ ತಾತ್ಪರ್ಯ ಬರೀತಾರೆ. A devotee who has received a small fraction of mercy can understand him. ಪ್ರಸಾದ ಲೇಷಾನುಗ್ರಹೀತ ಏವಹಿ. ಶ್ರೀ ಚೈತನ್ಯ ಭಾಗವತದಲ್ಲಿ ಬ್ರಹ್ಮಾಜಿ ಸ್ವಯಂ ಹೇಳ್ತಾ ಇದ್ದಾರೆ, ಯಾರಿಗಾದರೂ ಭಗವಂತನ ಸ್ವಲ್ಪ ಕಿಂಚಿತ್ ಕೃಪೆ ಸಿಕ್ಕಿದ್ರೂ ಅವ್ರು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕೃಪೆ ಯಾರಿಗೆ ಸಿಗೋದಿಲ್ಲ ಅಲ್ಲಿ ತನಕ ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದು ಸಾಧ್ಯ ಆಗೋದಿಲ್ಲ. ನಮಗೆಷ್ಟು ಜ್ಞಾನ ಪಡ್ಕೊಳ್ಬೋದು, ಜ್ಞಾನದಿಂದ ಭಗವಂತನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಬರೀ ಕೃಪೆಯಿಂದ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಪ್ರಸಾದ ಲೇಷಾನುಗೃಹೀತ ಏವಹಿ, ಸ್ವಲ್ಪ ಲೇಷ ಸಿಕ್ಕಿದ್ರೂ ಸಾಕು. ಈಗ ಒಂದೇ ಒಂದು ನಾನು ಕೆಲವು ಮಾತ್ರ ಹೇಳಿ ನಾನು ಮುಗಿಸ್ತೀನಿ. ಕೆಲವು ಇಂಪಾರ್ಟೆಂಟ್ ಶ್ಲೋಕ ಹೇಳಿ ನಾನು ಮುಗಿಸ್ತೀನಿ. ಶ್ರೀ ಚೈತನ್ಯ ಮಹಾಪ್ರಭು ಮತ್ತು ಭಗವಂತ ಇವರ ಕೀರ್ತನೆ ಹೇಗೆ ನಡೀತಾ ಇತ್ತು ಅಂತ ಹೇಳಿ ಮುಂದೆ ಬರುತ್ತೆ. ಹೇಳ್ತಾ ಇದ್ದಾರೆ, ಯಾವಾಗ ರಥಯಾತ್ರೆ ನಡೀತಾ ಇತ್ತು ಆಗ ಶ್ರೀ ಚೈತನ್ಯ ಮಹಾಪ್ರಭು ಏನು ಮಾಡಿದ್ರು, ಸಂಪೂರ್ಣ ಎಲ್ಲ ಭಕ್ತರನ್ನು 7 ಕೀರ್ತನ್ ಮಂಡಳಿಯನ್ನು ಮಾಡಿದ್ರು. ಕೀರ್ತನ್ ಮಂಡಳಿಯನ್ನು ಮಾಡಿ, ಯಾಕೆ ಕೀರ್ತನ್ ಮಂಡಳಿಯನ್ನು ಮಾಡಿದ್ದು ಅಂತ ಹೇಳಿದ್ರೆ, ಭಗವಂತನ ರಥಯಾತ್ರೆಯಲ್ಲಿ ಉತ್ತಮವಾಗಿರುವಂತಹ ಭಗವಂತನ ಸ್ಮರಣೆ ಆಗಬೇಕು, ಭಗವಂತನ ನಾಮಕೀರ್ತನೆ ಆಗಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಶ್ರೀ ಚೈತನ್ಯ ಮಹಾಪ್ರಭು ಏನು ಮಾಡಿದ್ರು, 4 ಮಂಡಳಿಗಳನ್ನು ಮುಂದಿಟ್ಟರು. 2 ಮಂಡಳಿಗಳನ್ನು ರಥಯಾತ್ರೆಯ 2 ಬದಿಗಿಟ್ರು, 1 ಮಂಡಳಿಯನ್ನು ಅವರು ರಥದ ಹಿಂದೆ ಇಟ್ಟರು. ಟೋಟಲ್ ಎಷ್ಟು? 7. 4 ಮುಂದೆ, 2 ಪಕ್ಕ, 1 ಹಿಂದೆ. ಟೋಟಲ್ ಎಷ್ಟಾಯಿತು? 7 ಮಂಡಳಿ. ಸ್ವಯಂ ಶ್ರೀ ಚೈತನ್ಯ ಮಹಾಪ್ರಭು ಅಲಾಟ್ ಮಾಡಿದ್ರು ಹೇಗೆ ನೃತ್ಯ ಮಾಡಬೇಕು, ಹೇಗೆ ಕೀರ್ತನೆ ಆಗಬೇಕು ಅಂತ ಹೇಳಿ. ಅದಷ್ಟೇ ಅಲ್ಲ, ಅದಾದಮೇಲೆ ಶ್ರೀ ಚೈತನ್ಯ ಮಹಾಪ್ರಭು ಬೇರೆ ಬೇರೆ ನೃತ್ಯ ಮಾಡೋದಕ್ಕೂ ಮಾಡ್ತಾಯಿದ್ರು. ಸ್ವಯಂ ಶ್ರೀ ಚೈತನ್ಯ ಮಹಾಪ್ರಭು ಹೋಗಿ ಅಲ್ಲಿ ಒಂದೊಂದು ಮಂಡಳಿನಲ್ಲಿ ಅವರು ನೃತ್ಯ ಮಾಡ್ತಾಯಿದ್ರು. ಹೇಳ್ತಾರೆ, ಆ ಸಮಯದಲ್ಲಿ ಸ್ವಯಂ ಶ್ರೀ ಚೈತನ್ಯ ಮಹಾಪ್ರಭು 7 ವಿಸ್ತಾರರಾದರು. ಎಷ್ಟು? 7 ಎಕ್ಸ್ಪ್ಯಾನ್ಷನ್ಸ್. ಸ್ವಯಂ ಅವರು 7 ರೂಪಗಳಲ್ಲಿ ಅವರು ಪರಿವರ್ತನೆ ಆಗಿ ಒಂದೊಂದು ಕೀರ್ತನ್ ಮಂಡಳಿಯಲ್ಲಿ ಅವರು ಹೋಗಿ ನೃತ್ಯ ಮಾಡ್ತಾಯಿದ್ರು.
ಆದರೆ ಇದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಎಲ್ಲರಿಗೂ ಅನ್ನಿಸ್ತಾ ಇತ್ತು ಶ್ರೀ ಚೈತನ್ಯ ಮಹಾಪ್ರಭು ಬರೀ ನಮ್ಮ ಜೊತೆ ಮಾತ್ರ ಇದ್ದಾರೆ ಅಂತ. ಶ್ರೀ ಚೈತನ್ಯ ಮಹಾಪ್ರಭು ಪೂರ್ತಿ ರಥಯಾತ್ರಾ ಪೂರ್ತಿ ಬರೀ ನಮ್ಮ ಜೊತೆನೆ, ನಮ್ಮ ಮಂಡಳಿ, ನಮ್ಮ ಗ್ರೂಪ್ನಲ್ಲೇ ಅವ್ರು ಡ್ಯಾನ್ಸ್ ಮಾಡ್ತಾ ಇದ್ರು. ಈ ರೀತಿ ಎಲ್ಲರಿಗೂ ಅನ್ನಿಸ್ತಾ ಇತ್ತು. ಆದರೆ ಅವ್ರಿಗೆ ಗೊತ್ತಿಲ್ಲ ಶ್ರೀ ಚೈತನ್ಯ ಅವರು ಎಲ್ಲ ಕಡೆನೂ ಇದೇ ರೀತಿ ಇದ್ರು ಅಂತೇಳಿ. ಇದು ಯಾವುದಾದ್ರೂ ಉದಾಹರಣೆ ಬರುತ್ತೆ ಕೃಷ್ಣನ ಲೀಲೆನಲ್ಲಿ? ವೆರಿ ಗುಡ್. ರಾಸಲೀಲೆನಲ್ಲೂ ಭಗವಂತ ಏನು ಮಾಡಿದ್ರು? ವಿಸ್ತಾರರಾದರು. ಎಲ್ಲರಿಗೂ ಅನ್ನಿಸ್ತಾ ಇತ್ತು ಕೃಷ್ಣ ಬರೀ ನಮ್ಮ ಜೊತೆ ಇದ್ದಾರೆ ಅಂತ. ಮತ್ತೊಂದು ಸನ್ನಿವೇಶದಲ್ಲೂ ಆಗುತ್ತೆ. ಯಾರಾದ್ರೂ ಹೇಳ್ಬೋದು? ಆಯ್ತು, ದ್ವಾರಕಾದಲ್ಲೂ ಆಯ್ತು. ಎಲ್ಲ ರಾಣಿಯರ ಜೊತೆ ಎಲ್ಲ ಪ್ಯಾಲೇಸಲ್ಲೂ ಭಗವಂತ ವಿಸ್ತಾರರಾದ್ರು. ಮತ್ತೊಂದೇನು? ಎಲ್ಲಿ ಯಾವಾಗ? ಅಲ್ಲಿ ಏನು ಬ್ರಹ್ಮ ವಿಮಲ ಲೀಲೆಯಲ್ಲಿ ಎಲ್ಲಿ? ಅಲ್ಲಿ ಕೃಷ್ಣ ಅಂತ ಕೃಷ್ಣನೇ, ಆದ್ರೆ ಕೃಷ್ಣನಾಗಿ ಅಂತ ಯಾರಿಗೂ ಅನ್ನಿಸ್ತಾ ಇರ್ಲಿಲ್ಲ. ಮತ್ತೆ ಯಾರಿಗೂ ಅನ್ನಿಸ್ತಾ ಇದೆ ಕೃಷ್ಣ ಬರೀ ನಮ್ಮ ಜೊತೆ ಇದ್ದಾರೆ ಅಂತ. ಈ ಬ್ರಹ್ಮ ವಿಮೋಹನ್ ಲೀಲೆ ಆಗೋಕ್ಕಿಂತ ಮುಂಚೆ ಎಲ್ಲರೂ ಗುಂಪಿನಲ್ಲಿ ಕುತ್ಕೊಂಡು ಊಟ ಮಾಡ್ತಾ ಇದ್ರು. ಆಗ ಎಲ್ಲರಿಗೂ ಅನ್ನಿಸ್ತಾ ಇದ್ದು ಕೃಷ್ಣ ಬರೀ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ. ಸೊ ಈ ರೀತಿ ಆದರೆ ಈ ಶ್ರೀ ಚೈತನ್ಯ ಮಹಾಪ್ರಭು ಈ ರೀತಿ ಪ್ರತಿಯೊಂದು ಗುಂಪಿನಲ್ಲೂ ನೃತ್ಯ ಮಾಡ್ತಾ ಇದೆ ಅಂತ ಒಬ್ಬರಿಗೆ ಮಾತ್ರ, ಕೆಲವ್ರಿಗೆ ಮಾತ್ರ ಗೊತ್ತಾಯ್ತು. ಯಾರಿಗೆಲ್ಲ ಗೊತ್ತಾಯ್ತು? ನಿತ್ಯಾನಂದರು ಅವ್ರಿಗೆ ಗೊತ್ತಾಯ್ತು. ಮತ್ತೆ ಅದ್ವೈತಾಚಾರ್ಯ ಮತ್ತೆ ಸಾರ್ವಭೌಮ ಭಟ್ಟಾಚಾರ್ಯ ಇವ್ರಿಗೆಲ್ಲರಿಗೂ ಗೊತ್ತಾಯ್ತು. ಆದರೆ ಇವರಷ್ಟಿಗೆ ಅಲ್ಲ, ಇವ್ರು ಬಿಟ್ಟು ಪ್ರತಾಪರುದ್ರ ಮಹಾರಾಜ್ ಇಲ್ಲಿಯ ತನಕ ಅವ್ರಿಗೆ ಯಾವ ಕೃಪೆಯನ್ನು ತೋರಿಸಿರ್ಲಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭು ಸ್ವಯಂ ಅವರ ಐಶ್ವರ್ಯ, ಅವರ ಅಗಾಧವಾದಂಥ ಶಕ್ತಿ ಪ್ರತಾಪರುದ್ರ ಮಹಾರಾಜರಿಗೆ ಅವ್ರಿಗೆ ಸಾಕ್ಷಾತ್ಕಾರ ಪಡಿಸಿದ್ರು. ಪ್ರತಾಪರುದ್ರ ಮಹಾರಾಜರು ಬಂದು ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಹೇಳ್ತಾರೆ, ನಾನು ತುಂಬ ಅದ್ಭುತವಾದಂಥ ದೃಶ್ಯ ಕಂಡೆ. ಚೈತನ್ಯ ಮಹಾಪ್ರಭು ಎಲ್ಲ ಗುಂಪಿನಲ್ಲೂ ಇದ್ದಾರೆ, ಎಲ್ಲ ಗುಂಪಿನಲ್ಲೂ ಬಂದು ಅವ್ರಿಗೆ ನೃತ್ಯ ಮಾಡ್ತಾ ಇದ್ದಾರೆ. ನನ್ನ ಕಣ್ಣಲ್ಲಿ ಏನು ನೋಡ್ತಾ ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ. ಆಮೇಲೆ ನಿಜವಾಗೂ ಕಾಶಿ ಮಿಶ್ರಾ ಮತ್ತು ಸಾರ್ವಭೌಮ ಭಟ್ಟಾಚಾರ್ಯ ಅವರಿಬ್ಬರು ಹೇಳ್ತಾರೆ, ಪ್ರತಾಪರುದ್ರ ಮಹಾರಾಜರಿಗೆ ನಿಜವಾಗಿಯೂ ಭಗವಂತನ ಶ್ರೀ ಚೈತನ್ಯ ಮಹಾಪ್ರಭು ವಿಶೇಷವಾದಂಥ ಕೃಪೆ ಆಗಿದೆ. ಆದರೆ ಭಗವಂತ ತೋರಿಸ್ತಾ ಇರಲಿಲ್ಲ, ಆದರೂ ಅವ್ರ ಮೇಲೆ ಅವರು ಕೃಪೆಯನ್ನು ತೋರಿಸ್ತಾ ಇದ್ರು. ಸೊ ಇದನ್ನ ಏನು ತಿಳ್ಕೊಳ್ಬೋದು? ಅವರಿಗೆ ಶ್ರೀ ಚೈತನ್ಯ ಮಹಾಪ್ರಭು ಕೃಪೆ ಎಲ್ಲರ ಮೇಲೂ ಇದೆ. ಆದರೆ ಅದನ್ನು ನಾವು ಕೃಪೆಯನ್ನು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಏನಾಗಬೇಕು? ಪಾತ್ರತೆಯನ್ನು ನಾವು ವಹಿಸ್ಕೊಳ್ಬೇಕು. ಆದ್ದರಿಂದ ಇನ್ನು ಎಷ್ಟೊಂದು ಹೇಳೋದಿದೆ. ನಾನು ಇಲ್ಲಿ ಜಾಸ್ತಿ ಆಲ್ರೆಡಿ ಟೈಮ್ ಆಗ್ತಾ ಇದೆ. ಇನ್ನು ರಥಯಾತ್ರೆದು ಇನ್ನೂ ಸಂಪೂರ್ಣ ಆಗಿಲ್ಲ, ಆದರೆ ರಥಯಾತ್ರೆ ನಡೀತಾ ಇರಲಿ. ಮುಂದಿನ ವರ್ಷ ರಥಯಾತ್ರೆಯಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಮುಂದಿನ ವರ್ಷ ನಾನು ರಥಯಾತ್ರೆ ಚರ್ಚೆ ಮಾಡುವಾಗ ಶ್ರೀ ಚೈತನ್ಯ ಮಹಾಪ್ರಭು ಯಾವೆಲ್ಲ ಪ್ರಾರ್ಥನೆಗಳನ್ನು ಜಗನ್ನಾಥನ ಮುಂದೆ ಹಾಡ್ತಾ ಇದ್ರು. ಬರೀ ಜಗನ್ನಾಥ ನಾವು ಮಾಡ್ತೀವಿ, ಆದರೆ ಅಕ್ಕಪಕ್ಕ ಏನು ನಡೀತಾ ಇದೆ, ಎಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ, ಎಲ್ಲಿ ಮತ್ತೇನೇನೋ ಆಗ್ತಾ ಇದೆ, ಅದನ್ನು ನೋಡ್ತಾ ಇರ್ತೀವಿ. ಆದರೆ ಶ್ರೀ ಚೈತನ್ಯ ಮಹಾಪ್ರಭು ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ರು. ಆಮೇಲೆ ಜಗನ್ನಾಥ್ ಮತ್ತು ಶ್ರೀ ಚೈತನ್ಯ ಮಹಾಪ್ರಭು ಇವರಿಬ್ಬರು ಒಬ್ಬೊಬ್ಬರಿಗೆ ನೋಡ್ತಾ ಇದ್ದಾರೆ. ಇವರಿಬ್ಬರ ನಡುವೆನೂ ಎಷ್ಟೊಂದು ಭಾವನೆಗಳು ವ್ಯಕ್ತ ಆಗ್ತಾ ಇದೆ. ಇದು ಬರೀ ಕೆಲವ್ರಿಗೆ ಮಾತ್ರ ಗೊತ್ತಾಯ್ತು. ಇದನ್ನು ನಾವು ಮುಂದಿನ ವಾರ ಇಲ್ಲ ಮುಂದಿನ ವರ್ಷ ನೋಡೋಣ, ಚರ್ಚೆ ಮಾಡೋಣ. ಅಲ್ಲಿ ತನಕ ಎಲ್ಲರಿಗೂ ತುಂಬ ಧನ್ಯವಾದ.